ಇಲ್ಲಿ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ, ಋಣಮಾಲ ಪತ್ರಿಜಿ ಮನೋರಿಗೆ ವಂದಿಸುತ್ತಾ, PSSM ಮೂವ್ಮೆಂಟ್ನ ಎಲ್ಲ ಪಿರಮಿಡ್ಸ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಹರಿವಾಯುಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಭಾಗವಹಿಸಿದಂತೆ ಎಲ್ಲ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ, ಮೇಲಿನ ಲೋಕಗಳು ಎಲ್ಲ ಅಸ್ಟ್ರಾಲ್ ಮಾಸ್ಟರ್ಸ್, ಲೈಟರ್ ಮಾಸ್ಟರ್ ಚೈತನ್ಯವನ್ನ ವಾಹನೆಯನ್ನು ಮಾಡೋಣ. ಸಪ್ತ ಋಷಿಗಳನ್ನು, ಸಪ್ತ ಋಷಿ ಪತ್ನಿಯರನ್ನು, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರನ್ನ, ಪ್ರಕೃತಿ ಮಾತೆ, ವಸುಂಧರಿ ಮಾತೆಯನ್ನ, ನಮ್ಮೆಲ್ಲರ ಪೂರ್ಣಾತ್ಮನನ್ನ ವಾಹನೆಯನ್ನು ಮಾಡೋಣ. ಸತ್ಯಲೋಕದಲ್ಲಿರುವಂತಹ ಎಲ್ಲ ಮಹಾತ್ಮರ ಚೈತನ್ಯವನ್ನ ವಾಹನೆಯನ್ನು ಮಾಡೋಣ. ಸದಾನಂದ ಯೋಗಿಗಳು, ಮಹಾವತಾರ ಬಾಬಾಜಿಯವರು, ರಮಣ ಮಹರ್ಷಿಗಳು, ಲಹರಿ ಮಹರ್ಷಿಗಳು, ಶ್ರೀ ರಾಘವೇಂದ್ರ ಸ್ವಾಮಿಗಳು, ಸಾಯಿಬಾಬಾ, ಶ್ರೀಧರ ಸ್ವಾಮಿಗಳು, ಗುರು ದತ್ತಾತ್ರೇಯರು, ಬುದ್ಧ ಭಗವಾನರು, ಮಹಾವೀರರ ಚೈತನ್ಯವನ್ನ ವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಎಲ್ಲರ ಚೈತನ್ಯವನ್ನು ಇನ್ನೇನು ಮಾಡೋಣ. ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಆ ವಿಶ್ವಮೂಲ ಚೈತನ್ಯ ಮಹಾಶಕ್ತಿಯನ್ನ ಏನು ಮಾಡುತ್ತಾ ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿಯಲ್ಲಿ ನಾವೆಲ್ಲರೂ ಆ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ಇರೋಣ ಅಂತ ಹೇಳ್ತಾ, ನಾವೀಗಾಗಲೇ ಭಗವದ್ಗೀತಾ ಚಿಂತನೆಯನ್ನು ಮಾಡ್ತಾ ಇದ್ವಿ. ಈ ಗೀತೆಯಲ್ಲಿ ಕೆಲವು ಭಗವಂತ ತಾನು ವಿಶೇಷ ಆ ವಿಷಯಗಳನ್ನು ಹೇಳ್ತಾ ಇದ್ದ. ಅದರಲ್ಲಿ ಒಬ್ಬ ಸಾಧಕ ತನ್ನಲ್ಲಿ ತಾನು ಹೇಗೆ ಅಳವಡಿಸಿಕೊಳ್ಳಬೇಕು ಮತ್ತೆ ಅದಕ್ಕೆ ನಾನೇ ಯಾಕೆ ಹೇಗೆ ಪ್ರೇರಣಕನಾಗಿದ್ದೇನೆ ಅಂತ ಹೇಳಿ ಪುನಃ ತಾನು ಹೇಳ್ತಾ ಇದ್ದಾನೆ. ನೋಡು, ಅಹಿಂಸೆ, ಅಹಿಂಸೆ, ಸಮದೃಷ್ಟಿ ಮತ್ತೆ ತೃಪ್ತಿ, ತಪಸ್ಸು, ದಾನ ಮತ್ತೆ ಅದಾನ, ಹೆಸರು, ಅದರ ಮತ್ತೆ ಕೆಟ್ಟ ಹೆಸರು, ಒಳ್ಳೆ ಹೆಸರು, ಹೀಗೆ ಇವು ಎಲ್ಲ ಆಗ್ತಾ ಇರ್ತದೆ ಜೀವನದಲ್ಲಿ, ಪ್ರತಿಯೊಬ್ಬರ ಜೀವನದಲ್ಲೂ ಅಲ್ವಾ. ಆದ್ರೆ ಅದು ಆಗ್ಲಿಕ್ಕೆ ಕಾರಣ ಯಾರು ಅಂತಂದ್ರೆ ಅದು ನಾನೇ ಆಗಿದ್ದೇನೆ. ಅಂದ್ರೆ ಇದೆಲ್ಲ ದೇವರಿಂದಲೇ ಆಗೋದು. ಇಲ್ಲಿ ಆ ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ ಅಹಿಂಸೆ, ಇನ್ನೊಬ್ಬರಿಗೆ ತೊಂದರೆ ಮಾಡದಂತಹ ಸ್ಥಿತಿ. ಅಂದ್ರೆ ಅದು ಹೊರಗಡೆಯಿಂದ ಮಾತ್ರ ಅಲ್ಲ, ಮನಸ್ಸಿನಿಂದಲೂ ಇನ್ನೊಬ್ಬರಿಗೆ ತೊಂದರೆ ಆಗದಂತಹ ಬದುಕೋದೇನಿದೆ ಎಲ್ಲ ರೀತಿಯಿಂದಲೂ, ದೈಹಿಕವಾಗಿ, ಮಾನಸಿಕವಾಗಿ, ಅದು ಸಮಾಜದಲ್ಲಿರ್ಬೋದು, ವೈಯಕ್ತಿಕವಾಗಿರ್ಬೋದು, ಎಲ್ಲರಿಗೂ ಯಾರಿಗೂ ತೊಂದರೆ ಆಗಬಾರ್ದು. ಅದು ಅಹಿಂಸೆ. ಆ ಅಂದ್ರೆ ಕೇವಲ ಫಿಸಿಕಲಿ ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ, ಆದ್ರೆ ಮಾನಸಿಕವಾಗಿಯೂ ಯಾರಿಗೂ ನಾವು ತೊಂದರೆ ಕೊಡಬಾರದು, ಮನಸ್ಸಿಗೆ ನೋವು ಮಾಡಬಾರದು. ಹೀಗೆ ಮಾಡಿದಾಗ ಏನಾಗ್ತದೆ, ಅದು ನಿಜವಾದ ಅಹಿಂಸೆ ಆಗ್ತದೆ. ದೊಡ್ಡ ಆಮೇಲೆ ಹಿಂಸೆ, ಹಿಂಸೆಯು ಕೂಡ ಕೆಲವೊಮ್ಮೆ ಅದು ಅಹಿಂಸೆಯಾಗಿರ್ಬೋದು, ಕೆಲವೊಮ್ಮೆ ಸಣ್ಣ ಅಹಿಂಸೆ ಅಥವಾ ನೋಡ್ಲಿಕ್ಕೆ ಹಿಂಸೆ ಹಾಗೆ ಕಾಣ್ತದೆ, ಆದ್ರೆ ನಿಜವಾಗ್ಲೂ ಅದು ಅಹಿಂಸೆ. ಅದು ಹೇಗೆ ಅಂತಂದ್ರೆ ಆ ಅದೇ ಈಗ ನೋಡಿ, ಉದಾಹರಣೆಗೆ ಆ ಈಗ ಒಂದು 10 ಜನರನ್ನ, 100 ಜನ, ಸಾವಿರಾರು ಜನರನ್ನ ಕಾಪಾಡ್ಲಿಕ್ಕಾಗಿ ಒಬ್ಬ ಅಥವಾ ಕೆಲವೊಂದಿಷ್ಟು ಜನರನ್ನ ಮಾತ್ರ, ದುಷ್ಟರನ್ನು ನಾವು ಸಂಹಾರ ಮಾಡುವಾಗ ಏನಾಗ್ತದೆ, ನಿಜವಾಗ್ಲೂ ಅದು ಆ ಜೀವ ಹತ್ಯೆ ಮಾಡಿದ ಕೆಲಸ. ಆದ್ರೆ ಉದ್ದೇಶ ಸಾವಿರಾರು ಜನರ ಸಾವಿನ ತಪ್ಪಿಸೋದು. ನೋಡಿ, ಸಾವಿರಾರು ಜನರ ಸಾವನ್ನ ತಪ್ಪಿಸ್ಲಿಕ್ಕಾಗಿ ಒಂದ್ 5-6 ಜನರ ಸಾವನ್ನ ಆ ಸಾವು ಸಾವು ಮಾಡಿದರೆ ಏನಾಗ್ತದೆ. ಉದಾಹರಣೆಗೆ ಒಂದು ಯುದ್ಧ, ಈಗ ಕುರುಕ್ಷೇತ್ರ ಯುದ್ಧ ಮಾಡದೇ ಇದ್ದಿದ್ರೆ ಏನಾಗ್ತಾ ಇತ್ತು, ಎಷ್ಟೊಂದು ಜನರ, ಇಡೀ ಸಮಾಜದ ರಕ್ತ ಹೀರ್ತಾ ಇತ್ತು. ಆದ್ರೆ ಯುದ್ಧದಲ್ಲಿ ಕೆಲವೊಂದಿಷ್ಟು ಜನ ಸತ್ರು ಹೌದು, ಆದರೆ ಪಾಪಿಗಳ ಸಂತತಿ ಎನ್ನುವುದು ನಾಶ ಆಯಿತು. ಆದ್ರೆ ಹಾಗಾಗಿ ಆ ಯುದ್ಧವೂ ಕೂಡ ಏನೋ ಅಹಿಂಸೆ ಆಗ್ತದೆ. ಅದೇ ಒಂದು ಆ ಏನು ಭಯೋತ್ಪಾದಕ ನುಗ್ಗಿರ್ತಾನೆ, ಅವನನ್ನ ಅಯ್ಯೋ ಪಾಪ, ಯಾರಿಗೂ ಹಿಂಸೆ ಮಾಡಬಾರ್ದು ಅಂತ ನಾವು ಸುಮ್ಮನೆ ಇದ್ರೆ ಏನಾಗ್ತದೆ, ಅವನಲ್ಲಿ ಇದ್ದವರಿಗೆಲ್ಲ ಶೂಟ್ ಮಾಡಿ ಎಲ್ಲರನ್ನ ಕೊಂದು ಬಿಡ್ತಾನೆ. ಅಲ್ಲಿ ಮಾಲಲ್ಲೋ ಅಥವಾ ಒಂದು ದೊಡ್ಡ ಏನು ಕಾರ್ಯಕ್ರಮದಲ್ಲೋ ಅಲ್ಲಿ 100 ಜನ ಸೇರಿರ್ತಾರೆ. ನಾವು ಒಬ್ಬ ಅಯ್ಯೋ ಪಾಪ ಅಂತ ಬಿಟ್ರೆ ಏನಾಗ್ತದೆ, ಹಿಂಸೆ ಮಾಡಬಾರ್ದು, ನಾನು ಯಾರಿಗೂ ಹೊಡೆಯಲ್ಲ ಅಂತ ಸುಮ್ಮನೆ ಏನಾಗ್ತದೆ, ಅವನು ಸಾವಿರಾರು ಜನರನ್ನು ಹತ್ಯೆ ಮಾಡ್ತಾನೆ. ನಿಜವಾಗ್ಲೂ ನಾವು ಮಾಡಿದ್ದೇನ್ ಕೆಲಸ, ಹಿಂಸೆಯೋ ಹಿಂಸೆ. ಒಬ್ಬನನ್ನ ಬಿಟ್ಟು ಏನಾಗ್ತದೆ, ಅಷ್ಟೂ ಜನರ ಹಿಂಸೆಗೆ ನಾವು ಕೂಡ ಕಾರಣರಾಗಿರ್ತೇವೆ. ಹಾಗಾಗಿ ಕೆಲವೊಮ್ಮೆ ಮೇಲ್ನೋಟಕ್ಕೆ ಇದು ಹಿಂಸೆ ಅಂತ ಕಾಣಿಸಿದರೂ ಕೂಡ ಅದು ಅಹಿಂಸೆಯಾಗಿರ್ತದೆ.
ಹಾಗಾಗಿ ನಾವು ಎಲ್ಲವನ್ನು ಹಿಂಸೆ ಅಂತ ತಿಳ್ಕೊಳ್ಳೋದಲ್ಲ. ಆ ಹಾಗೆ ಇನ್ನು ಸಮದೃಷ್ಟಿ, ಎರಡನೇದೇನೋ ಸಮದೃಷ್ಟಿ ಅಂದ್ರೆ ಸಮತಾ. ಸಮದೃಷ್ಟಿ ಅಂತಂದ್ರೆ ಎಲ್ಲವನ್ನು ಸಮಾನವಾಗಿ ನೋಡುದು, ಎಲ್ಲರನ್ನ ಸಮಾನವಾಗಿ, ಅಂದ್ರೆ ಅವರವರ ಅರ್ಹತೆ ಯೋಗ್ಯತೆ ಅನುಸಾರವಾಗಿ ಯಾರಲ್ಲೂ ಭೇದ ಮಾಡಬಾರದು. ಭೇದ ಮಾಡದ ಹಾಗೆ ಎಲ್ಲರನ್ನ ಸಮಾನವಾಗಿ ಮತ್ತು ಆತ್ಮಸ್ಥಿತಿಯಲ್ಲಿ ನೋಡುವುದನ್ನ ಬೆಳೆಸಿಕೊಳ್ಳಬೇಕು. ಅದು ಬಹಳ ಮುಖ್ಯ. ಎಲ್ಲರನ್ನ ಸಮಾನ ಅಂತಂದ್ರೆ ಉದಾಹರಣೆಗೆ ಆ ಎಲ್ಲಾ ರೀತಿಯಿಂದಲೂ, ಅಂದ್ರೆ ಈಗ ದುಡ್ಡಿದ್ದವರಿಗೆ ಒಂದು ರೀತಿ, ದುಡ್ಡಿಲ್ಲದವರಿಗೆ ಒಂದು ರೀತಿ, ಅಥವಾ ಬಡವ ಶ್ರೀಮಂತ, ಮೇಲು ಕೀಳು, ಹೀಗೆ ಏನೇನೋ ಕಾರಣದಿಂದ ನಮ್ಮಲ್ಲಿ ಭೇದ ಇತ್ತು ಅಂತಾದರೆ ಅದು ನಿಜವಾದ ಒಬ್ಬ ಸಾಧಕ ಏನು ಅನುಸರಿಸುವ ಮಾರ್ಗ ಅಲ್ಲ. ಹಾಗಾಗಿ ಮೂರನೇದು ತೃಪ್ತಿ. ಮನುಷ್ಯ ಎಲ್ಲಾ ದುಃಖಗಳಿಗೆ ಮೂಲ ಯಾವುದಂತಂದ್ರೆ ಅತೃಪ್ತಿ, ತೃಪ್ತಿ ಇಲ್ಲದಿರು. ಹಿಂದಿನ ಸೊಸೈಟಿಯಲ್ಲಿ ಏನಾಗ್ತದೆ, ಸಮಾಜದಲ್ಲಿ ನಮ್ಮ ಮನೆಯಲ್ಲಿ ಎಷ್ಟೇ ವಸ್ತುಗಳು ಅಥವಾ ಅದಕ್ಕೆ ನಮಗೆ ಆರಾಮಾಗಿ ಬದುಕಲಿಕ್ಕೆ ಏನೇ ಇದ್ರೂ ಕೂಡ ನಾವು ಮತ್ತೆ ಎಕ್ಸ್ಟ್ರಾ ಬಯಸ್ತಾ ಇರ್ತೀವಿ. ಅಂದ್ರೆ ಜಾಹೀರಾತಿಗೆ ಮರಳಾಗಿ, ಅಥವಾ ಅಕ್ಕಪಕ್ಕದವ್ರನ್ನ ನೋಡಿ ಅವ್ರ ಮನೆ ತಂದಿದ್ರೆ ನಮ್ಮ ಮನೆಗೆ ನಾವು ತರಬೇಕು. ಯಾಕೆಂದ್ರೆ ಅಥವಾ ನಮ್ಮ ಯಾರೋ ಸಂಬಂಧಿಗಳು ತಂದಿದ್ದಾರೆ ಅದಕ್ಕೆ ನಾವು ತರಬೇಕು. ಅದು ನಮ್ಗೆ ಅವಶ್ಯಕತೆ ಇದೆಯೋ ಇಲ್ಲೋ ಅದು ಮುಖ್ಯ ಅಲ್ಲ, ಒಟ್ಟಿನಲ್ಲಿ ಅದು ಬರ್ಬೇಕಷ್ಟೆ. ಹೀಗೆ ಸದಾ ಅತೃಪ್ತಿಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಕೆಲಸ ಇಲ್ಲದಾಗ ಕೆಲಸದ ಆಸೆ, ನಂತರ ಆ ಕೆಲಸ ಸಿಕ್ತು ಅಂದ್ಮೇಲೆ ಸಂಬಳ ಬಂದ್ರು ಕೂಡ ಅಲ್ಲಿ ಅತೃಪ್ತಿ. ಇಲ್ಲದನ್ನ ಯೋಚಿಸಿ ಕೊರಗದೆ ಇದ್ದಿದ್ದನ್ನು ಕೊರಗೆ ಕೊರಗದೆ ಇರುವಂತ ಸ್ಥಿತಿ ಏನಿದೆ, ಆ ಅದು ನಿಜವಾದ ತೃಪ್ತಿ ಆಗ್ತದೆ. ಎಂದ್ರೆ ಈ DVG ಅವರ ಒಂದು ಇದು ಬರ್ತಾರೆ ನೋಡಿ, ಏನು ಅಂತಂದ್ರೆ, ಇರುವ ಭಾಗ್ಯವನ್ನೆಂದು ಭಾರನೆಂಬುದನ್ನು ಬಿಡು ಹರುಷಕ್ಕಿದೆ ದಾರಿ ಅಂತ ಹೇಳಿ. ಹ ಇರುವ ಭಾಗ್ಯವನ್ನೆಂದು ಭಾರನೆಂಬುದನ್ನು ಬಿಡು ಹರುಷಕ್ಕಿದೆ ದಾರಿ. ಅಂದ್ರೆ ದೇವರು ಇರುವ ಭಾಗ್ಯ, ದೇವರು ನಮಗೆ ಸದ್ಯಕ್ಕೆ ಏನ್ ಕೊಟ್ಟಿದ ಅದನ್ನ ನಾವು ಅನುಭವಿಸ್ಬೇಕು, ಮತ್ತೆ ಅದರಲ್ಲಿ ಖುಷಿ ಪಡ್ಬೇಕು. ಅದು ಬಿಟ್ಟು ನಾವು ಕಂಪೇರ್ ಮಾಡ್ಕೊಂಡು ಅಥವಾ ಇನ್ನೇನೋ ಅದ್ರ ಹಿಂದೆ ಹೋಗಿ ಸಿಗದೇ ಇರೋದ್ರನ್ನ ನೆನೆಸ್ಕೊಂಡು ಆಲ್ರೆಡಿ ಸಿಕ್ಕಿರೋದನ್ನ ಅನುಭವಿಸದೆ ಸುಮ್ಮನೆ ಕೊರಗೋದಕ್ಕಿಂತ, ಅದಕ್ಕೆ ಇರುವ ಭಾಗ್ಯವನ್ನೆನೆದು, ಏನ್ ಭಾಗ್ಯ ದೇವರು ಕೊಟ್ಟಿದ್ದಾನೋ ಸದ್ಯಕ್ಕೆ ಅದನ್ನ ನೆನೆದು ಭಾರನೆಂಬುದನ್ನು ಬಿಡು. ಯಾವುದು ಬರ್ಲಿಕ್ಕೆ ಬರಲ್ಲ ಅಂತ ಇದೆಯೋ, ಅಂದ್ರೆ ಸಾಧ್ಯ ಇಲ್ಲ, ಆದ್ರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ, ಅದನ್ನೇ ಚಿಂತೆ ಮಾಡ್ತಾ ಹೋಗ್ಬೇಡ. ಅವಾಗ ಏನಾಗ್ತದೆ, ಹರುಷಕ್ಕಿದೆ ದಾರಿ, ಅದೇ ಸಂತೋಷದ ಬದುಕಿಗೆ ಅದೇ ದಾರಿ, ಮತ್ತೆ ಇನ್ನೇನಿಲ್ಲ ಅಂತ. ಹಾಗಾಗಿ ತಪಸ್ಸು, ನಾಲ್ಕನೇದೇನು ತಪಸ್ಸು. ತಪಸ್ಸಿನಲ್ಲಿ ಕೂಡ ಮೂರು ರೀತಿಯ ತಪಸ್ಸು. ಏನಂದ್ರೆ ಕಾಯ ವಾಚ ಮನಸ ತಪಃ. ಕಾಯ ಅಂದ್ರೆ ದೇಹದಿಂದ, ದೇಹದ ಮೂಲಕ ತಪಸ್ಸು. ಸಾಮಾನ್ಯವಾಗಿ ದೇಹ ಹೇಳಿದಂತೆ ಕೇಳದೆ, ಆ ಅದಕ್ಕೆ ನಮಗೆ ಬೇಕಾದಂತಹ, ಅಂದ್ರೆ ಆಹಾರದ ವ್ಯತ್ಯಯ ಮಾಡೋದು, ಇದು ಉಪವಾಸ. ದೇಹಕ್ಕೆ ಏನು ಬೇಕು, ಹೊಟ್ಟೆ ಹಸಿದ ತಕ್ಷಣ ಆಹಾರ ಬೇಕು. ಅವಾಗ ಆಹಾರಕ್ಕೆ ಅದೇನ್ ಕೇಳ್ತದೆ, ಹೊಟ್ಟೆ ಹಸಿದ ತಕ್ಷಣ ಆಹಾರ ಕೇಳ್ತದೆ. ಅವಾಗ ನಾವು ಕೊಡಲ್ಲ ನನಗೆ ಇವತ್ತು ನೀನು ಹಂಗೆ ಇರ್ಬೇಕು, ಅಂದ್ರೆ ನಮ್ಮ ಕಂಟ್ರೋಲ್ ತಗೊಳ್ಳೋದು ಯಾವುದು, ದೇಹವನ್ನು ಅಲ್ಲ. ಅದು ಹೇಳಿದಾಗೆ ನಾವು ಕೇಳೋದೇನೋ ಆಹಾರ, 3 ಹೊತ್ತು ತಿಂತಾ ಇರೋದು, 4 ಹೊತ್ತು 5 ಹೊತ್ತು 6 ಹೊತ್ತು. ಹ್ಮ್ ಅದೇ ಅದೇನಾಗ್ತದೆ, ಅದು ಔಟ್ ಆಫ್ ಕಂಟ್ರೋಲ್. ಆದ್ರೆ ಹಂಗಾಗಲ್ಲ, ಅದನ್ನು ನಿಗ್ರಹ ಮಾಡಬೇಕು. ದೇಹವನ್ನ ನಿಗ್ರಹ ಮಾಡ್ಲಿಕ್ಕೆ ಇರುವ ಒಂದು ಒಳ್ಳೆ ಮಾರ್ಗ ಯಾವುದು, ಉಪವಾಸ. ಆಹಾರ ನಿಯಂತ್ರಣ ಮಾಡಿದಾಗ ಮನಸ್ಸು ನಿಯಂತ್ರಣಕ್ಕೆ ಬರ್ತದೆ. ಮನಸ್ಸು ನಿಯಂತ್ರಣದಲ್ಲಿದ್ರೆ ದೇಹ ಸ್ಥಿರವಾಗಿರ್ಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಆ ಅದೇ ಒಂದು ವಿಚಾರದಲ್ಲಿ ಬಹಳಷ್ಟು ಈ ವ್ರತಗಳ ಕಾನ್ಸೆಪ್ಟ್ ಅನ್ನುವುದು ಬಂದದ್ದು. ಅದಕ್ಕಾಗಿ ಏಕಾದಶಿ ಈ ತರದನ್ನೆಲ್ಲ ಅಳವಡಿಸಿಕೊಳ್ಳೋದು. ಒಟ್ಟಿನಲ್ಲಿ ಆ ಅಹಂಕಾರ ಅಹಂಕಾರ ಅಸೂಯೆ ಪಡದೆ ಆ ಬಗ್ಗುವ ಗುಣ ಬರುವುದು ದೇಹದ ತಪಸ್ಸಿನಿಂದ. ಹಾಗಾಗಿ ಇನ್ನೊಬ್ಬರಿಗೆ ಹಿತ ಎನಿಸುವ, ಅಥವಾ ಏನು ಸತ್ಯವಾದ ಸಹಜ ಮಾತುಗಳನ್ನಾಡೋದು, ಇದು ಕೂಡ ಏನಾಗ್ತದೆ, ಆ ಅಂದ್ರೆ ಶಾಸ್ತ್ರಗಳನ್ನ, ಅಂದ್ರೆ ಒಳ್ಳೆ ಅಧ್ಯಾತ್ಮ ವಿಚಾರಗಳನ್ನ ಶ್ರವಣ ಮಾಡೋದು, ನಂತರ ಅದನ್ನ ಅಧ್ಯಯನ ಮಾಡೋದು, ಅದನ್ನು ಇನ್ನೊಬ್ಬರಿಗೆ ಆ ಏನು ಪ್ರವಚನ ಅಂದ್ರೆ ತಿಳಿಸಿಕೊಡುವುದು, ಇದೆಲ್ಲವೂ ಕೂಡ ತಪಸ್ಸಾಗ್ತದೆ. ತಪಸ್ಸು ಅಂದ್ರೆ ಇದು ಸುಮ್ನೆ ಆಗೋಲ್ಲ, ಇದಕ್ಕೆ ಸ್ವಲ್ಪ ಪರಿಶ್ರಮ ಹಾಕ್ಬೇಕಾಗ್ತದೆ. ಹಾಗಾಗಿ ಮಾನಸಿಕವಾಗಿ ಆಳ ಆಳವಾದ ಚಿಂತನೆ, ಏನೋ ಮನಸ್ಸಿನ ತಪಸ್ಸು. ಮನಸ್ಸು, ಕಾಯ
ವಾಚ ಮನಸ, ಮಾತನಾಡುವುದರಲ್ಲಿ ಆ ಏನು ನಿಯಂತ್ರಣ ಇರಬೇಕು. ನಾನು ಏನ್ ಮಾತಾಡ್ತಾ ಇದ್ದೀನಿ, ಯಾರಿಗೆ ಏನ್ ಮಾತಾಡ್ತಾ ಇದ್ದೀನಿ, ಅನ್ ಮಾತನಾಡುವುದರಲ್ಲೂ ಅದು ಆಸಕ್ತಿ ಬರುವ ಹಾಗೆ ಹೀಗೆ. ಇನ್ನು ಐದನೇದು ದಾನ. ದಾನ ಮತ್ತೆ ಅದಾನ. ದಾನ ಅಂದ್ರೆ ಏನು? ದಾನ ಅಂತಂದ್ರೆ ಕೊಡುವುದು ಅಂತ ಅರ್ಥ. ಕೊಡೋದ್ರಿಂದ ಅದು ನಮ್ಮ ಪಾಪವನ್ನ ತುಂಡರಿಸ್ತದೆ. ಅದು ದಾನ. ಉದಾಹರಣೆಗೆ ನೀವು ಕೇಳಿ, ಇವತ್ತು ಆ ಇದು ನೋಡಿ ಬಹಳ ಸ್ಪಷ್ಟವಾಗಿ ಇದನ್ನು ಗಮನಿಸಿ. ನೀವು ಇವತ್ತು ಆ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ, ಯಾವ್ದಾದ್ರು ಏನು ಶಾಸ್ತ್ರ ಕೇಳಲಿಕ್ಕೆ ಅಂತ ಹೋಗಿ, ಅಲ್ವ? ಅಲ್ಲಿ ಯಾರವರು ಜ್ಯೋತಿಷಿಗಳು ಅಥವಾ ಪುರೋಹಿತರು ಯಾರು, ಅಥವಾ ನೀವು ಎಲ್ಲೋ ಹೋಗೋದು ಬೇಡ, ಟಿವಿ ಮುಂದೆ ಕೂತ್ಕೊಳ್ಳಿ. ಯಾವ್ದಾದ್ರು ಆ ಯ- ನೀವು ಎಲ್ಲಿ ಏನು ಹೋಗೋದು ಬೇಡ. ಏನು ಅವ್ರು ಬರ್ತಾರೆ ನೋಡಿ, ಬ್ರಹ್ಮಾಂಡ ಅಂತ ಬರ್ತಾರೆ, ಅವ್ರು ಇನ್ನೊಂದಿಷ್ಟು ಜನ ಬರ್ತಾರೆ. ಅವರು ಎಲ್ಲ ಹೇಳ್ತಿರ್ತಾರೆ ಏನಂತಂದ್ರೆ, ಈ ರಾಶಿಯವರು ನೀವು ಇದನ್ನ ತಗೊಂಡು ಹೋಗಿ ಇದ್ರ ದಿವಸ ದಾನ ಕೊಡಿ. ಈ ರಾಶಿಯವರು ಕಡಲೆ ಬೇಳೆನೋ ಅಥವಾ ತೊಗರಿ ಬೇಳೆನೋ ಗೋಧಿಯನ್ನು ಆ ಇಷ್ಟು ದಿವಸ ನೀವಿಂತ ಶನಿ ದೇವರ ದೇವಸ್ಥಾನಕ್ಕೋ ಯಾವುದೋ ಒಂದು ಗಣಪತಿ ದೇವಸ್ಥಾನಕ್ಕೆ ಹೋಗಿ ದಾನ ಮಾಡಿ, ಅಲ್ಲಿರೋ ಪುರೋಹಿತರಿಗೆ ದಾನ ಮಾಡಿ. ಆಮೇಲೆ ಇನ್ನೊಂದು ಅಂದ್ರೆ ಇದು ಅದೊಂದು ಅದ ಮಾತ್ರ ಅಂತಲ್ಲ, ದಾನ ಕೊಡುವುದು ಅನ್ನುವುದು ಅದು ಎಲ್ಲರಿಗೂ ಅಲ್ಲ. ಅದಕ್ಕೆ ಹೇಳುದು, ಯಾರಿಗೆ ಯಾರು ಯೋಗ್ಯರಿದ್ದಾರೆ, ದಾನ ಯೋಗ್ಯರು, ಅವರಿಗೆ ಕೊಟ್ಟಾಗ ಮಾತ್ರ ಅದು ದಾನ ಆಗ್ತದೆ. ಇಲ್ಲ ಅಂತಂದ್ರೆ ಅದು ಅಂದ್ರೆ ಬರೀ ಪಬ್ಲಿಸಿಟಿ ಆಗ್ತದೆ. ಅಂದ್ರೆ ಯಾರು ಆ ಏನಂತೀವಿ ಅಪಾತ್ರರಿದ್ದಾರೆ, ಅಪಾತ್ರರಿಗೆ ಕೊಟ್ಟ ದಾನದಿಂದ ನಮಗೆ ಪುಣ್ಯ ಅನ್ನೋದು ಯಾವತ್ತೂ ಸಿಗುವುದಿಲ್ಲ. ಅಪಾತ್ರರಿಗೆಲ್ಲ, ಪಾತ್ರರಿಗೆ ಕೊಡಬೇಕು. ಏನದು ಅಪಾತ್ರ ಪಾತ್ರ ಅಂದ್ರೆ ಏನು? ಹಾ, ನಾವು ಇನ್ನೊಬ್ಬರಿಗೆ ಏನನ್ನಾದ್ರೂ ಕೊಡ್ತೀವಿ ಅಂತ ಆದ್ರೆ ಅದರ ಅರ್ಥ ನಮ್ಮ ಕರ್ಮವನ್ನು ಅವರು ತಗೊಳ್ತಾ ಇದ್ದಾರೆ ಅಂತ ಅರ್ಥ. ದಾನ ಅಂದ್ರೇನು? ನಮ್ಮ ಕರ್ಮವನ್ನು ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡೋದೇ ದಾನ. ಅದಕ್ಕೆ ಹೇಳೋದು, ನಮಗೆ ಯೋಗ್ಯತೆ ಇಲ್ಲ ಅಂದ್ರೆ ಯಾರ್ಯಾರೋ ಕೊಡ್ತಾರೆ ಅಂತ ಕೈ ಚಾಚಿ ಇಸ್ಕೊಳ್ಬಾರ್ದು. ಅದು ತಿನ್ನುವ ಅನ್ನದಾನವೂ ಕೂಡ ಅಷ್ಟೆ. ನಾವು ಇನ್ನೊಬ್ಬರಿಗೆ ಒಂದು ಕಾಲಕ್ಕೆ ಅನ್ನ ಹಾಕ್ತೀವಿ ಅನ್ನೋ ಯೋಗ್ಯತೆ ಇದ್ರೆ ಮಾತ್ರ ಇನ್ನೊಬ್ರು ಎಲ್ಲೋ ಅನ್ನದಾನ ಮಾಡ್ತಾ ಇದ್ದಾರೆ ಅಂತ ನೋಡಿ ಊಟ ಮಾಡಬೇಕು. ಇಲ್ಲಾಂದ್ರೆ ಸುಮ್ಮನೆ ತಿಂದು ಉಂಡು ಎದ್ದು ಬರಬಾರದು. ನೀವು ಒಂದ್ ವೇಳೆ ಊಟ ಮಾಡಿದ್ರು ಕೂಡ ಅದಕ್ಕೆ ಪ್ರತಿಯಾಗಿ ಏನಾದ್ರೂ ನೀವು ಅಲ್ಲಿ ಮಾಡಿ ಬರ್ಬೇಕು. ಅದನ್ನ ಇಟ್ಕೋಬಾರ್ದು. ನೀವು ಎಲ್ಲೋ ದೇವಸ್ಥಾನಕ್ಕೆ ಹೋಗ್ತೀವಿ, ಅನ್ನದಾನಕ್ಕೆ ಅಂತ ಏನೋ ಕೊಟ್ಟು ಬರ್ತೀವಿ ಅಲ್ವಾ? ಎಲ್ಲೋ ಹಾಗೆ ಬರೋಲ್ಲ. ಆದ್ರೆ ಬಂದ್ರಿ ಅಂತ ಆದ್ರೆ ನೀವು ಕರ್ಮ ತಗೊಂಡು ಬಂದಿರಿ ಅಂತ. ಅದಕ್ಕೆ ನಾವು ಇದು ಮಾಡುವಾಗ ಯಾರೋ, ಅದಕ್ಕೆ ವಿಶೇಷವಾಗಿ ಯಾರಿಗೆ ಹೇಳ್ತಾ ಇದ್ರು ಅಂದ್ರೆ ದೇವಸ್ಥಾನದಲ್ಲಿ ಪುರೋಹಿತರಿಗೆ ಕೊಡಬೇಕು. ಯಾಕೆ ಕೊಡಬೇಕು? ಅವರಿಗೆ ನಮ್ಮ ಕರ್ಮವನ್ನ ತೆಗೆದುಕೊಳ್ಳುವ ಏನೋ ನಾವು ಅವ್ರಿಗೆ ದಾನ ಕೊಟ್ಟಾಗ ಏನಾಗ್ತದೆ, ನಮ್ಮ ಕರ್ಮ ಹೋಗ್ತದೆ. ಏನೋ ಕಷ್ಟ ಬರ್ತದೆ, ಏನೋ ಗ್ರಹಗತಿ ಅದಾಗ ಏನಾಗ್ತದೆ, ಅವರಿಗೆ ದಾನ ಕೊಡಿ, ನಿಮ್ದು ಸ್ವಲ್ಪ ಶಾಂತ ಆಗ್ತದೆ. ಅವಾಗ ಇವ್ರು ತಗೊಂಡು ಹೋಗಿ ಅವರಿಗೆ ದಾನ ಕೊಟ್ಟರು. ದಾನ ಕೊಟ್ಟಾಗ ಆ ದಾನದ ಮೂಲಕ ಅವರ ಕರ್ಮ ಅವರಿಗೆ ಟ್ರಾನ್ಸ್ಫರ್ ಆಗ್ತದೆ. ಯಾರಿಗೆ? ಆ ವಿಪ್ರರಿಗೆ. ಅಂದ್ರೆ ಆ ಆ ಪುರೋಹಿತರು ದೇವಸ್ಥಾನದಲ್ಲಿ ಏನು ಪೂಜೆ ಮಾಡ್ತಾ ಇರ್ತಾರಲ್ಲ ಅವರು, ಮತ್ತೆ ನಿತ್ಯ ಅನುಷ್ಠಾನ ಭರಿತರಾದವರು, ಯಾರಿಗಾದ್ರೂ ಅಷ್ಟೇ, ಅವ್ರು ಇವರು ಅಂತ ಅಲ್ಲ, ಒಟ್ಟಿನಲ್ಲಿ ಟ್ರಾನ್ಸ್ಫರ್ ಆಗ್ತದೆ ಕರ್ಮ ಅನ್ನೋದು. ಅವರಿಗೆ ಕೊಟ್ಟಾಗ ಮಾತ್ರ ಅದು ಏನಾಗ್ತದೆ, ಆ ಸತ್ಪಾತ್ರರಿಗೆ. ಯಾಕೆ ಅದು ಸತ್ಪಾತ್ರರಿಗೆ ಅಂತಂದ್ರೆ, ಅವರು ಆ ಕರ್ಮವನ್ನ, ಮತ್ತೆ ಅವರು ಮಾತ್ರ ಅರ್ಹರು ಕರ್ಮ ಏನು ದಾನವನ್ನು ತಗೊಳ್ಕೊಳ್ಳಿ, ಬೇರೆ ಯಾರು ಅರ್ಹರಲ್ಲ. ಯಾಕೆ ಅರ್ಹರಲ್ಲ? ಅವ್ರದೇ ಕರ್ಮ ಅವರಿಗೆ ಕಳ್ಕೊಳಕ್ಕಾಗಲ್ಲ. ಇನ್ನು ಬೇರೆಯವ್ರ ಕರ್ಮ ಏನೋ ತಗೊಂಡು ಅವ್ರು ಕರಗಿಸ್ತಾರೆ. ಆದ್ರೆ ಅವ್ರು ಹಾಗಲ್ಲ. ಅವರು ಇನ್ನೊಬ್ಬರ ಕರ್ಮವನ್ನ ತಗೊಂಡು ಅದನ್ನ ಕರಗಿಸುವ ತಾಕತ್ತು ಅವರಿಗೆ ಇರ್ತದೆ. ಅದಕ್ಕಾಗಿ ಅವರು ಆ ರೀತಿಯ ಯಾಕೆಂದ್ರೆ ಬ್ರಾಹ್ಮಣನ ಬದುಕು ಅನ್ನುವುದೇ ಹಾಗೆ. ಇವತ್ತಿನ ವಿಚಾರ ಬೇಡ, ಹಿಂದಿನಿಂದಲೂ ಅವನು ಇಡೀ ಸಮಾಜದ ಉದ್ಧಾರಕ್ಕಾಗಿ ಅಂತಾನೆ ಇರೋದು. ಅಂದ್ರೆ ಎಲ್ಲರನ್ನೂ ಆಧ್ಯಾತ್ಮ ಮಾರ್ಗಕ್ಕೆ, ಮತ್ತೆ ಯಾರು ಒಂದು ಕರ್ಮ ಬಂಧನದಲ್ಲಿ ಸಿಕ್ಕಾಕೊಂಡಿರ್ತಾರೆ ಅಂತವ್ರದೆಲ್ಲ ಕರ್ಮ ಈ ದಾನ ಮೂಲಕ ತಗೊಂಡು ಅದನ್ನ ತಾನು ಕರಗಿಸೋದು. ಹಿಂಗೆ ಕರಗಿಸೋದು, ಅದಕ್ಕೆ ನಿತ್ಯ ಅನುಷ್ಠಾನ ಅಂತ ಹೇಳ್ತಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ಅವರಿಗೆ ಸಂಧ್ಯಾ ವಂದನೆ ಅದು ಇದು ಅಂತ ಹೇಳ್ತಾರೆ, ಇರ್ತಾ ಇತ್ತಲ್ಲ. ಆಮೇಲೆ ಗಾಯತ್ರಿ ಮಂತ್ರ ಜಪ ಅಂತ ಇರ್ತದೆ. ಆಮೇಲೆ ಏಕಾದಶಿ ವ್ರತ, ಇದನ್ನೆಲ್ಲ ಅವರು ತಪ್ಪದೆ ಅನುಷ್ಠಾನ ಮಾಡ್ತಾರೆ. ಅವಾಗ ಏನಾಗ್ತದೆ, ಆ ಆ ಕರ್ಮವನ್ನ ಅವ್ರ ಕರ್ಮ ಕರಗಿಸೋದೇ ಅವ್ರ ಕೆಲಸ. ಅವ್ರ ಕರ್ಮ ಮಾತ್ರ ಅಲ್ಲ, ಊರವ್ರದ್ದು ಇದ್ದವ್ರದ್ದೆಲ್ಲ ತಗೊಳ್ಳೋದು. ಆ ಕರ್ಮವನ್ನ ಕರಗಿಸ್ಲಿಕ್ಕೆ ನಿರಂತರ ಪ್ರಯತ್ನ ಮಾಡೋದು. ಹಾಗಾಗಿ ಅದು ಕೂಡ ಆ ಆಮೇಲೆ
ಕರ್ಮ ಅನ್ನೋದು ಬರುವುದು ಸಹಜ. ಒಬ್ಬರಿಂದ ಒಬ್ಬರಿಗೆ ಟ್ರಾನ್ಸ್ಫರ್ ಆಗೋದು. ನಾವ್ ಏನೇ ಇಂಟರ್ಫಿಯರ್ ಆಗೋಲ್ಲ ಅಂದ್ರೂ ಕೂಡ ಒಂದು ಗ್ರೂಪ್ ಅಲ್ಲಿ ನಾವು ಏನೇ ಇದು ಮಾಡುವಾಗ ಸಹಜವಾಗಿಯೂ ಕರ್ಮ ಅನ್ನೋದು ಒಬ್ಬರಿಂದ ಒಬ್ಬರಿಗೆ ಬರ್ತದೆ. ಅಥವಾ ಅದರಲ್ಲೂ ಗುರುವಿನ ಸ್ಥಾನದಲ್ಲಿದ್ದು ಒಂದು ಡೈರೆಕ್ಷನ್ ಕೊಡುವ ಮಾರ್ಗದಲ್ಲಿದ್ದವರಿಗೆ ಆ ಉಳಿದವರ ಕರ್ಮ ಅನ್ನೋದು ಸಹಜವಾಗಿ ಬಂದೇ ಬರ್ತದೆ. ಅಂದ್ರೆ ಪೂರ್ತಿ ಅಂತಲ್ಲ, ಅದರ ಶಕ ಸ್ವಲ್ಪನಾದ್ರೂ ಬರ್ತದೆ. ಅದಕ್ಕಾಗಿಯೇ ನೀವು ಗಮನಿಸಿರ್ಬೋದು, ಕೆಲವರು ಬಹಳ ದೊಡ್ಡ ದೊಡ್ಡ ಗುರುಗಳಿರ್ತಾರೆ. ಆ ಅಂತ್ಯ ಕಾಲದಲ್ಲಿ ಬಹಳ ಕಷ್ಟಪಡ್ತಾರೆ ಅವ್ರು. ಅವ್ರಿಗೇನೋ ಕಾಯಿಲೆ ಬರ್ತದೆ, ಕ್ಯಾನ್ಸರ್ ಬರ್ತದೆ. ಅಲ್ಲ, ಇವ್ರದ್ದು ಇಷ್ಟು ದೊಡ್ಡ ಯೋಗಿಗಳು ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ, ಅವ್ರಿಗೆ ಯಾಕೆ ಬಂತು ಅನ್ನೋದು ಪ್ರಶ್ನೆ ಅಲ್ವಾ? ಅದು ಅವ್ರ ಕರ್ಮ ಅಲ್ಲ. ಎಲ್ಲ ಹೋಗಿ ಉದ್ದುದ್ ಉದ್ದುದ್ ಬೀಳ್ತಾ ಇರ್ತಾರಲ್ವಾ ಕಾಲಿಗೆ, ಗುರುಗಳೇ ನಮ್ ತಲೆ ಮೇಲೆ ಕಾಲಿಡಿ, ಕೈ ಇಡಿ, ಆಶೀರ್ವಾದ ಮಾಡಿ ಅಂತ ಹೇಳಿ ಕೇಳಿ ಕೇಳಿ ಕೇಳಿಸ್ಕೊಂತ ಇರ್ತಾರಲ್ಲ, ಅವರ ಕರ್ಮ ಅದು. ಅದನ್ನ ಅವ್ರು ಸ್ವೀಕಾರ ಮಾಡಿರ್ತಾರೆ. ಅದು ಎಷ್ಟು ಸಾಧ್ಯ ಆಗ್ತದೋ ಅಷ್ಟನ್ನ ಅವರು ಕರಗಿಸಿರ್ತಾರೆ. ಆದ್ರೆ ಕೊನೆಯ ಗಳಿಗೆಯಲ್ಲಿ ಅದು ಸಾಧ್ಯ ಆಗದೆ ಇರೋದನ್ನ ಅವರು ಅನುಭವಿಸ್ಬೇಕಾಗ್ತದೆ. ಅದು ಬೇಕಾದಷ್ಟು ಜನರ ಬದುಕಿನಲ್ಲಿ ನಾವು ನೋಡ್ತೀವಿ. ಅಂದ್ರೆ ಅದು ಸಾಯಿಬಾಬಾ ಅವರು ಇರ್ಬೋದು, ರಮಣ ಮಹರ್ಷಿಗಳಿರ್ಬೋದು, ಆಮೇಲೆ ಯಾರು ರಾಮಕೃಷ್ಣ ಪರಮಹಂಸರಿರ್ಬೋದು. ಎಷ್ಟೊಂದು ಜನ ಯೋಗಿಗಳು ನಿಜವಾಗ್ಲೂ ಅವ್ರದ್ದೇನು ಇರಲ್ಲ ಕರ್ಮ, ಎಲ್ಲ ಕಳ್ಕೊಂಡಿರ್ತಾರೆ. ಆದ್ರೆ ಆದ್ರೂ ಅವರ ಬದುಕು ಬಹಳ ಭಯಾನಕ ಇರ್ತದೆ. ಏನದು ಅವರ ರಮಣ ಮಹರ್ಷಿಗಳ ಇದ್ರಲ್ಲಂತೂ ಮಾಂಸ ಇದೆಲ್ಲ ಒಂಥರ ಕೊಳೆತು ಕೊಳೆತು ಬೀಳ್ತಾ ಇತ್ತು. ಹುಳಗಳಾಗ್ತಾ ಇದ್ವಂತೆ. ಆ ಹುಳ ಎಲ್ಲ ಹರಿತಾ ಇದ್ವಂತೆ. ಅಂದ್ರೆ ಆದ್ರೂ ಕೂಡ ಅವರಿಗೆ ದೇಹದ ಮೇಲಿನ ಪರಿಜ್ಞಾನ ಇರಲಿಲ್ಲ. ಅಂದ್ರೆ ನೋಡಿ, ಅಂತ ಅವಧೂತರಾದ್ರೂ ಕೂಡ ಅವ್ರಿಗೆ ಅಂದ್ರೆ ಅವ್ರ ಕರ್ಮ ಅದು ಹೇಳಿ, ಅವಧೂತ ಚರ್ಯೆಯಲ್ಲಿದ್ದವರು, ಅಂದ್ರೆ ಒಂಥರ ಪರಮಾತ್ಮ ಸ್ಥಿತಿಯಲ್ಲಿದ್ದಂಥವ್ರು. ಆದ್ರೆ ಅವರಿಗೆ ಅಷ್ಟು ಹಿಂಸೆ ಅವರು ದೇಹ ಅನುಭವಿಸ್ತಾ ಇತ್ತು. ಕಾರಣ ಏನಂದ್ರೆ ಅರುಣಾಚಲಂಗೆ ಹೋದವರೆಲ್ಲ ಕಾಲಿಗೆ ಬೀಳೋದೇ ಬೀಳೋದು. ಗುರುಗಳೇ ನನಗೆ ಆಶೀರ್ವಾದ ಮಾಡಿ ಆಶೀರ್ವಾದ ಮಾಡಿ. ಹಾಗಾಗಿ ಅದಕ್ಕೆ ಅವರನ್ನ ಮಹಾತ್ಮರು ಅಂತ ಯಾಕೆ ಕರೀತಾರೆ ಅಂದ್ರೆ, ಇನ್ನೊಬ್ಬರ ಕರ್ಮವನ್ನ ತಗೊಂಡು ಅದನ್ನ ಕರಗಿಸ್ತಾರೆ. ಮತ್ತೆ ಅದ ಸಾಧ್ಯವಾಗದೇ ಇದ್ದಾಗ ಸ್ವತಃ ಅವರು ಅನುಭವಿಸಿ ಅದನ್ನು ಕಳೀತಾರೆ. ಇನ್ನೊಬ್ಬರನ್ನ ಆ ಮಾರ್ಗಕ್ಕೆ ಕರ್ಕೊಂಡು ಹೋಗ್ಲಿಕ್ಕಾಗಿ. ಹಾಗಾಗಿ ಗುರುವಿಗೆ ಯಾಕೆ ಅಷ್ಟು ಸ್ಥಾನಮಾನ ಕೊಟ್ಟಿದ್ದಾರೆ ಅಂದ್ರೆ ಆ ಕಾರಣ ಇದೆ. ಅದಕ್ಕಾಗಿ ಹೇಳೋದು, ಹರ ಮುನಿದರು ಗುರು ಕಾಯುವನು. ಕೊನೆಗೆ ಗುರು ಯಾವುದೋ ಒಂದು ಕ್ಷಣದಲ್ಲಿ ಬಂದು ಆ ಗುರುವಿನ ಹೆಸರು, ಆ ಶಕ್ತಿ ಯಾವುದೋ ರೂಪದಲ್ಲಿ ಬಂದು ರಕ್ಷಣೆ ಮಾಡೇ ಮಾಡ್ತದೆ. ಆ ಅದಕ್ಕೆ ಅಷ್ಟು ತಾಕತ್ತಿರ್ತದೆ. ಹಾಗಾಗಿ ನಾವು ಸಂಪೂರ್ಣವಾಗಿ ಆ ಕರ್ಮ ಕರ್ಮ ಬರ್ತದೆ ನಾವು ಕೆಲಸ ಮಾಡಲ್ಲ ಅಂತಲೋ, ಅಥವಾ ಆ ಏನಂತೀವಿ, ಕರ್ಮ ಬರದೇನೆ ಇರುವ ಹಾಗೆ ನಾನು ಕೆಲಸ ಮಾಡ್ತೀನಿ ಅನ್ನೋಕೋ ಅದು ಸಾಧ್ಯ ಇಲ್ಲ. ಆಯ್ತಾ? ಮತ್ ಬಂದೇ ಬರ್ತದೆ. ಆದ್ರೆ ಅದು ಕೂಡ ಒಂದು ಲೋಕ ಕಲ್ಯಾಣದ ಕೆಲಸ, ನಿಸ್ವಾರ್ಥ ಸೇವೆ. ಅವಾಗ ಅಂಥವ್ರಿಗೆ ಯೂನಿವರ್ಸ್ ಕೂಡ ಏನ್ ಮಾಡ್ತದೆ, ಸಪೋರ್ಟ್ ಮಾಡ್ತದೆ. ಅಂದ್ರೆ ಆ ಕರ್ಮಕ್ಕೆ ಸಿಕ್ಕು ಅವರು ಮತ್ತೆ ಏನಂತೀವಿ, ಹಾಳಾಗ್ಲಿಕ್ಕೆ ಬಿಡೋದಿಲ್ಲ. ಆದ್ರೂ ಸ್ವಲ್ಪ ಎಚ್ಚರಿಕೆಯಿಂದ, ಏನ್ ಮಾಡೋಂಗಿಲ್ಲ, ಎಚ್ಚರಿಕೆಯಿಂದ ಹೋಗ್ಬೇಕಾಗ್ತದೆ. ಅದಕ್ಕೆ ಹೇಳೋದು ದಾನ. ಅಂದ್ರೆ ಅದಾನ ಅಂತಂದ್ರೆ ಅದೇ, ನಾವು ಏನು ಆ, ಯಾರಿಗೆ ಆ, ಆಮೇಲೆ ದಾನದಲ್ಲೂ ಕೂಡ ಅಷ್ಟೇ, ಯಾರಿಗೆ ಅದು ಒಂದು ರೀತಿಯ ದಾನ. ಇನ್ನು ಯಾರಿಗೆ ನಿಜವಾಗ್ಲೂ ಅದರ ಅವಶ್ಯಕತೆ ಇರ್ತದೆ ಅಂಥವರಿಗೆ ಕೊಟ್ಟಾಗ ನಿಜವಾಗ್ಲೂ ಅದು ಸಾರ್ಥಕ ಆಗ್ತದೆ. ಯಾರಿಗೋ ಹಸಿವು ಇರ್ತದೆ, ನಿಜವಾಗ್ಲೂ ಅವರಿಗೆ ಊಟ ಇರೋದಿಲ್ಲ, ಆ ಅಂಥವರಿಗೆ ಕೊಟ್ಟಾಗ ಅದು ನಿಜವಾದ ದಾನ ಆಗ್ತದೆ. ಪಾಪ ಅವರಿಗೆ ಯಾರಾದ್ರೂ ಏನಾದ್ರೂ ಕೊಡ್ತಾರೇನೋ ಅಂತ ಕಾಯ್ತಾ ಇರ್ತಾರೆ, ಅಲ್ವಾ? ಕೊಟ್ರೆ ಸಾಕಪ್ಪ ಅಂತ ಯೋಚನೆ ಮಾಡುವವರು ಇರ್ತಾರೆ. ಅಂಥವರಿಗೆ ಕೊಟ್ಟಾಗ ನಾವು ಕೊಟ್ಟದ್ದು ಸಾರ್ಥಕ ಆಗ್ತದೆ. ಇರೋದನ್ನೇ ಮನೆಯಲ್ಲಿ ಬೇಯಿಸಿದ್ದನ್ನ ಬರೀ ಹೊರಗೆ ಚೆಲ್ತಾ ಇರೋರು ಇರ್ತಾರೆ. ಅಂಥವ್ರಿಗೆ ಹೋಗಿ ನಾವು ಕೊಟ್ಟಾಗ ಅದು ನಿಜವಾಗ್ಲೂ ಆ, ಸಾರ್ಥಕವಾದ ದಾನ ಅಂತ ಅನಿಸಿಕೊಳ್ಳುವುದಿಲ್ಲ. ಹ್ಮ್ ಆ, ಹಾಗೆ ಉದಾಹರಣೆಗೆ ಇವತ್ತು ನಾವು ನೋಡಿದ್ವಿ, ಯಾವುದೇ ಅದಕ್ಕೊಂದು ಮಾನದಂಡ ಅನ್ನೋದೇ ಇಲ್ಲದೆ ಎಲ್ಲರಿಗೂ ಫ್ರೀ, ಎಲ್ಲರೂ ಅದನ್ನ ಯೂಸ್ ಮಾಡ್ಕೊಳ್ಳೋದು. ಈ ತರದ್ದು ಏನಾಗ್ತದೆ, ಅದು ನಿಜವಾಗ್ಲೂ ಅದು ಸೇವೆ ಆಗೋದಿಲ್ಲ. ಯಾರಿಗೆ ಅರ್ಹತೆ ಯೋಗ್ಯತೆ ಇದೆ, ಅದಕ್ಕೆ ಯಾರು ಎಲಿಜಿಬಲ್ ಇದ್ದಾರೆ ಅಂತವರನ್ನ ಗುರುತಿಸಿ ಕೊಟ್ಟಾಗ ಅದು ನಿಜವಾಗ್ಲೂ ಸಾರ್ಥಕ ಆಗ್ತದೆ, ಯಾವುದೇ ಆದ್ರೂ ಅಷ್ಟೇ. ಆ ಹಾಗೆ ಕೊನೆಗೆ ಯಶಃ ಅಂತಂದ್ರೆ ಯಶಸ್ಸನ್ನ ಸಾಧಿಸುವುದು, ಅಥವಾ ಆ ತುಂಬಾ ಅಧಿಕಾರವನ್ನಿರ್ಬೋದು, ದೊಡ್ಡ ದೊಡ್ಡ ಸ್ಥಾನಮಾನ ಇರ್ಬೋದು. ಇದು ಆದ್ರೆ ಯಶಸ್ಸನ್ನ ಕೆಟ್ಟ ರೀತಿಯಲ್ಲೂ ಕೂಡ, ಅಂದ್ರೆ ಕೆಟ್ಟದ್ದನ್ನ ಮಾಡಿ ಒಳ್ಳೆಯವನು ಅಂತ ಅನಿಸಿಕೊಂಡು ಯಶಸ್ಸನ್ನ ಸಾಧಿಸಲು ಕೂಡ ಸಾಧ್ಯ ಇದೆ. ಇನ್ನೊಬ್ಬ ಇಡೀ ಜೀವಮಾನವೆಲ್ಲ ಒಳ್ಳೆ ಕೆಲಸವನ್ನೇ ಮಾಡಿ ಮಾಡಿ ಮಾಡಿ
ಈ ಇಲ್ಲ ಸಲ್ಲದ ಅಪವಾದ ಬರ್ತದೆ. ಏನು ಅವನಿಗೆ ಒಂದ್ರ ಮೇಲೆ ಒಂದು ಕಷ್ಟ ಜನ ತುಳಿತಾರೆ. ಅವನು ಒಟ್ಟಿನಲ್ಲಿ ಮೇಲೆ ಹೇಳಕ್ಕೂ ಆಗುದಿಲ್ಲ, ಆದ್ರೆ ಇಡೀ ಬದುಕಿನಲ್ಲಿ ಒಳ್ಳೆಯದನ್ನೇ ಮಾಡ್ತಾ ಇದ್ದ. ಆದ್ರೆ ಒಬ್ಬನು ಮಾತ್ರ ಯಾವುದು ಇಲ್ಲ ಅವನಿಗೆ, ಎಲ್ಲ ಮಾಡಬಾರದೆಲ್ಲ ಮಾಡ್ತಾನೆ. ಆದ್ರೆ ಅವರೇ ಇವತ್ತು ದೊಡ್ಡ ದೊಡ್ಡ ಸ್ಥಾನಮಾನದಲ್ಲಿ ದೊಡ್ಡ ದೊಡ್ಡ ಇದರಲ್ಲಿ ಹೋಗಿ ಕೂಡ್ತಾರೆ ಅಲ್ವಾ. ನಮಗನಿಸ್ತದೆ ಇಂಥವ್ರೆಲ್ಲ ಅಷ್ಟು ದೊಡ್ಡ ಸ್ಥಾನದಲ್ಲಿ ಹೋಗಿ ಕೂರ್ತಾರೆ, ಯಾಕೆ ಒಳ್ಳೆಯವರೆಲ್ಲ ಯಾಕೆ ಹೋಗಿ ಕೂರಕ್ ಆಗ್ತಾ ಇಲ್ಲ ಅಂತ ಹೇಳಿ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ಅದು ನಿಜವಾದ ಯಶಸ್ಸು ಅಲ್ಲ. ಯಾರು ಅಂದ್ರೆ ನೀನು ಹೊರಗಡೆಯಿಂದ ಲೌಕಿಕವಾಗಿ ಯಾರು ದೊಡ್ಡ ದೊಡ್ಡ ಅಧಿಕಾರಕ್ಕೆ ಯಾವ್ಯಾವ್ದು ಅಡ್ಡ ಮಾರ್ಗದಿಂದ ಅಧಿಕಾರ ಏರಿ ಅದು ನಮ್ಮ ಯಶಸ್ಸು ಅಂತ ಹೇಳ್ಕೊಂತ ಇದ್ದಾರಲ್ಲಪ್ಪ. ಅದು ದೊಡ್ಡ ಮಂತ್ರಿ ಆಗಿರ್ಬೋದು, ಆ ರಾಜ್ಯದ ರಾಜನಾಗಿರ್ಬೋದು, ಯಾವ ಸ್ಥಾನಮಾನ ಇರ್ಬೋದು. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ಅದು ನಿಜವಾದ ಯಶಸ್ಸು ಅಲ್ಲ. ಮತ್ತೆ ಇಡೀ ಜೀವನ ಪರ್ಯಂತ ತನ್ನ ಒಳ್ಳೆಯತನಕ್ಕಾಗಿ ಅಂತ ಯಾರು ಬದುಕಿದ, ಎಂತಹ ಕ್ಷಣ ಪರಿಸ್ಥಿತಿಯಲ್ಲೂ ತನ್ನ ಮಾರ್ಗವನ್ನು ತನ್ನ ಒಳ್ಳೆಯ ಮಾರ್ಗವನ್ನು ಯಾವಾಗ ತಾನು ಬಿಡದೆ ಅದೇ ದಾರಿಯಲ್ಲಿ ಹೋಗ್ತಾ ಇದ್ದಾನೆ, ಅವಾಗೇನಾಗ್ತದೆ, ಅದೇ ನಿಜವಾದ ಯಶಸ್ಸು. ಆ ದಾರಿಯಲ್ಲಿ ಅವನು ಯಾವತ್ತೂ ಎಡುವುದಿಲ್ಲ. ಅಂದ್ರೆ ಎಡುವುದಿತ್ತು ಕೊಟ್ಟ ಕಡೆಯ ಕ್ಷಣದವರೆಗೆ ಆ ಸತ್ಯವನ್ನು ಯಾರು ಬಿಡದೆ ನಡೀತಾನೆ, ಅವನಿಗೇನಾಗ್ತದೆ, ಅವನ ಪಾಲಿಗೆ ನಿಜವಾಗ್ಲೂ ಅದೇ ನಿಜವಾದ ಯಶಸ್ಸು. ಹಾಗಾಗಿ ಈ ಎಲ್ಲಾ ಇದೆಲ್ಲ ನಮ್ಮಲ್ಲಿ ಬರ್ತದೆ. ಹ ಎಲ್ಲಾ ಭಾವಗಳು ಜೀವಜಾತಕ್ಕೆ ಬರುವುದು ಯಾರಿಂದ? ಅದು ನನ್ನಿಂದಲೇ. ಯಾರಿಗೆ ಯಾವ ಕಾಲದಲ್ಲಿ ಯಾವ ಭಾವ ಬರಬೇಕು ಅಂತ ನಿರ್ಧಾರ ಮಾಡುವುದು ಕೂಡ ಅದು ನಾನೇ ಆಗಿದ್ದೇನೆ. ನಮ್ಮ ಮನಸ್ಸಿನ ಸ್ಥಿತಿಯ ಆ ಒಂದೊಂದು ಚಲನವಲನವೂ ಕೂಡ ಅದು ಭಗವಂತನ ಅಧೀನವಾಗಿದೆ. ಇದರಲ್ಲಿ ನಾವು ಗಮನಿಸಿರ್ಬೋದು ಏನಂತಂದ್ರೆ, ಅಲ್ಲ, ಆ ಅದ್ ಹೆಂಗೆ ಹೇಳ್ತೀರಿ, ದೇವರೇ ಮಾಡ್ತಾನೆ ಅಂತ ಹೆಂಗೆ ಹೇಳ್ತೀರಿ ಅಲ್ವಾ? ಅದೆಂಗೆ ದೇವರು ಮಾಡಕ್ಕಾಗ್ತದೆ ಅಂತ ಪ್ರಶ್ನೆ ಬಂದ್ರೆ, ಇವತ್ತು ಇದನ್ನ ಭಗವದ್ಗೀತೆ ಮಾತ್ರ ಹೇಳ್ತಾ ಇರೋದಲ್ಲ, ಮನಃಶಾಸ್ತ್ರ ಮನಃಶಾಸ್ತ್ರ ಹೇಳ್ತಾ ಇರೋದೇನು, ನಮ್ಮ ಮನಸ್ಸಿನ 10 ಭಾಗದಲ್ಲಿ 1 ಭಾಗ ಮಾತ್ರ ಅದು ನಮ್ಮ ಕಂಟ್ರೋಲ್ ಅಲ್ಲಿದೆ. ಇನ್ನು 9 ಭಾಗ ಅಂದ್ರೆ 1 ಭಾಗ ಏನಂತ ಹೇಳ್ತೀವಿ, ಕಾನ್ಶಿಯಸ್ ಮೈಂಡ್. ಇನ್ನು 9 ಭಾಗ ಏನು, ಸಬ್ ಕಾನ್ಶಿಯಸ್ ಮೈಂಡ್. ಆ ಸಬ್ ಕಾನ್ಶಿಯಸ್ ಮೈಂಡ್ ಏನಿದೆ ಅದು ನಮ್ಮನ್ನ ನಿಗ್ರಹ ಮಾಡ್ತಾ ಇದೆ. ಅದು ಹೇಗೆ ಪ್ರೋಗ್ರಾಮಿಂಗ್ ಆಗಿದೆಯೋ, ಅದು ಹೇಗೆ ತಾನು ನಡೆಸ್ತಾ ಇದೆಯೋ ಹಾಗೆಯೇ ನಮ್ಮ ಲೈಫ್ ಸ್ಟೈಲ್ ಇರ್ತದೆ. ಆ ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ಬೇರೆ ಯಾವುದಲ್ಲ, ಅದನ್ನು ವಿಜ್ಞಾನ ಸಬ್ ಕಾನ್ಶಿಯಸ್ ಮೈಂಡ್ ಅಂತದೆ. ಅದನ್ನ ಅಧ್ಯಾತ್ಮ, ಅದನ್ನೇ ಭಗವಂತ ಅಂತ ಹೇಳ್ತೀವಿ, ಅದನ್ನೇ ಪರಮಾತ್ಮ. ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ಅದು ವಿಜ್ಞಾನದಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್, ಮನಃಶಾಸ್ತ್ರ ಸೈಕಾಲಜಿಯಲ್ಲಿ ಅಥವಾ ಹಿಪ್ನೋಟಿಸಮ್ ಇದರಲ್ಲೆಲ್ಲ ಏನ್ ಹೇಳ್ತೀವಿ, ಸಬ್ ಕಾನ್ಶಿಯಸ್ ಮೈಂಡ್ ಸಬ್ ಕಾನ್ಶಿಯಸ್ ಮೈಂಡ್. ಆದ್ರೆ ಅಧ್ಯಾತ್ಮದಲ್ಲಿ ಏನಂದು, ಅದು ಬೇರೆ ಅಲ್ಲ, ಅದೇ ಪರಮಾತ್ಮ, ನಮ್ಮೊಳಗೆ ಇರುವ ಭಗವಂತನ ಅಂದ್ರೆ ಚೈತನ್ಯ ಶಕ್ತಿ. ಹಾಗಾಗಿ ಅದನ್ನ ಪುನಃ ತಾನು ಮುಂದುವರೆದು ಹೇಳ್ತಾ ಇದ್ದಾನೆ, ನಾನು ನಾನು ಮಾಡಿದ ಈ ಬ್ರಹ್ಮಾಂಡದ ಸೃಷ್ಟಿ ಹೇಗಿತ್ತು ಅನ್ನೋದನ್ನ ಹೇಳ್ತಾನೆ ನೋಡು. ಮೊದಲ ಮನ್ವಂತರ, ಅದರಲ್ಲಿ ಸಪ್ತ ಋಷಿಗಳು ಮತ್ತೆ ಮೊದಲ 4 ಮನುಗಳು, ಅವರನ್ನ ತಾನೇ ಹೇಳ್ತಾ ಇದ್ದಾನೆ ನೋಡು. ಪ್ರತಿಯೊಂದು ಮನ್ವಂತರಕ್ಕೂ ಕೂಡ ಬೇರೆ ಬೇರೆ ಸಪ್ತರ್ಷಿಗಳಿರ್ತಾರೆ. ದೇವತಾ ಆ ಆ, ಏನು ತಾರತಮ್ಯದಲ್ಲಿ ಬರುವಂತ ಮನ್ವಂತರಾಧಿಪತಿಗಳು ಇರ್ತಾರೆ. ಅವರೆಲ್ಲರೂ ಎಲ್ಲಿರ್ತಾರೆ? ಸಪ್ತ ಋಷಿ ಮಂಡಲದಲ್ಲಿ ಇರ್ತಾರೆ. ಅವರು ಬಹಳ ಶ್ರೇಷ್ಠರು. ಈ 7 ಮಂದಿ ಋಷಿಗಳು ಮತ್ತೆ ಭೃಗು ದಕ್ಷರನ್ನ ಆ, ಪ್ರಜಾಪತಿಗಳು ಅಂತ ಹೇಳಿ ಕರೀತಾರೆ. ಅಂದ್ರೆ ಭಗವಂತ ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿ ಮಾಡಿದ, ಅವನ ಮೂಲಕ ಸಪ್ತ ಋಷಿಗಳನ್ನ ಸೃಷ್ಟಿ ಮಾಡಿದ. ಸೃಷ್ಟಿಯಲ್ಲಿ ಆ ಏನಂತೀವಿ, ಮಾನವರ ವಂಶ ಅನ್ನೋದು ವಿಸ್ತಾರ ಆಗ್ಲಿಕ್ಕೆ ಮೊದಲು ಯಾರು? ಸ್ವಯಂಭುವ ಮನು ಮತ್ತೆ ಶತರೂಪ. ಈ ಒಂದು ಮನುಕುಲದ ಅಂದ್ರೆ ಮನುಷ್ಯ ಕುಲದ ಆ ಮೂಲ ತಂದೆ ತಾಯಿ ಯಾರು ಅಂತಂದ್ರೆ ಸ್ವಯಂಭುವ ಮನು ಮತ್ತೆ ಶತರೂಪ ಅನ್ನುವ ಒಬ್ಬ ಹೆಣ್ಣು ಮಗು. ಅವರಿಬ್ಬರ ದಾಂಪತ್ಯ ಜೀವನದಿಂದ ಏನದು ವಂಶ ಅನ್ನುವುದು ಬೆಳೆದುಕೊಂಡು ಬರ್ತದೆ. ಹೀಗೆ ಇದು ಆದಿ ಕಾಲದಲ್ಲಿ ಈತನಿಂದ ಏನಾಗ್ತದೆ, ಮನುವಂಶ ಬೆಳೆದುಕೊಂಡು ಬಂತು. ಈ ಎಲ್ಲಾ ಕಾರಣದಿಂದ ಏನಾಗ್ತದೆ, ಮೊದಲ 4 ಮನ್ವಂತರದ ಪ್ರತಿಪತಿಗಳಿದ್ದಾರೆ ಮತ್ತೆ ಸಪ್ತ ಋಷಿಗಳು, ಅವರನ್ನ ನಾವು ಪ್ರಧಾನವಾಗಿ ನೆನೆಸಿಕೊಳ್ಳಬೇಕಾಗ್ತದೆ ಅಂತ ಹೇಳಿ ದೇವರು ಅವರನ್ನ ಇಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ. ಅದಕ್ಕೆ ಮುಂದೆ ಹೇಳ್ತಾ ಇದ್ದಾನೆ ಏನಂದ್ರೆ, ನಿಜವಾದ ಜ್ಞಾನ ಭಕ್ತಿ ಉಳ್ಳವರ ಚಿತ್ತದಲ್ಲಿ ಸದಾ ಭಗವಂತನ ಚಿಂತನವೇ ತುಂಬಿರ್ತದೆ. ಅವರ ಮನಸ್ಸು ಭಗವನ್ಮಯವಾಗಿ ಬಿಡ್ತದೆ. ಅವರಿಗೆ ಎಲ್ಲದರಲ್ಲೂ ದೇವರೇ ಕಾಣ್ತಾ ಇರ್ತಾನೆ. ಇಂಥವರು ಪ್ರತಿ ಘಟನೆ ಹಿಂದೆ ದೇವರಿದ್ದಾನೆ, ದೇವರು ದೇವರು ಅಂತಿರ್ತಾರೋ. ಇವನ ಇಚ್ಛೆಯಂತೆ ಎಲ್ಲವೂ ನಡೆಯುತ್ತಿದೆ.
ಅಂದ್ರೆ ದೇವ್ರ ಇಚ್ಛೆ ಅಂತ ನಡೀತಾ ಇದೆ ಅನ್ನುವ ಆ ಏನು ಪರಿಜ್ಞಾನ ಅವರಿಗೆ ಇರ್ತದೆ. ಇವರ ಮನಸ್ಸು ಭಗವಂತನೊಂದಿಗೆ ಶ್ರುತಿಗೊಂಡಿರ್ತದೆ. ಇವರು ಸದಾ ಭಗವಂತನ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಆ ಆ ಒಂದೊಂದು ಸಂಗತಿಯಲ್ಲೂ ಭಗವಂತನ ಸೃಷ್ಟಿ ಎಷ್ಟು ಅದ್ಭುತವಾಗಿದೆ ಆ ಅನ್ನೋದನ್ನ ಅವರು ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ. ನಮ್ಮ ಜೀವನದ ಪ್ರತಿಯೊಂದು ಘಟನೆಯನ್ನು ಇವರು ಭಗವಂತನ ಪ್ರಸಾದ ಎನ್ನುವ ಹಾಗೆ ಸ್ವೀಕಾರ ಮಾಡ್ತಾರೆ. ಇಂಥವರ ಜೀವನ ಆನಂದಮಯವಾಗಿರ್ತದೆ. ಇವರಲ್ಲಿ ಕೆಟ್ಟ ಯೋಚನೆ ಎನ್ನುವುದು ಸುಳಿಯುವುದಿಲ್ಲ. ಇವರ ಮನಸ್ಸು ಸದಾ ನಿರ್ಮಲವಾಗಿರ್ತದೆ. ಇವರು ಲೋಕ ವ್ಯವಹಾರದ ಮಾತುಗಳನ್ನ ಬಿಟ್ಟು, ಅಂತಂದ್ರೆ ಅವ್ರಂಗೆ ಇವ್ರಿಂಗೆ ಏನೇನೋ ವಿಚಾರಗಳನ್ನ ಬಿಟ್ಟು ಏನ್ ಮಾಡ್ತಾರೆ, ಭಗವಂತನ ಬಗ್ಗೆನೇ ಸದಾ ಹೇಳ್ಕೊಂತ ಅದರಲ್ಲಿ ಆನಂದ ಪಡ್ತಾ ಇರ್ತಾರೆ. ಹಾಗಾಗಿ ಬಹಳ ಯೋಗ್ಯವಾದ ಆಚಾರನಿಷ್ಠ ಹೊಂದಿದವರು ದಾರಿ ತಪ್ಪದೆ ಜಾರದೆ ಬದುಕುವುದೇನಿದೆ ಅದು ಒಂದು ಯುಕ್ತಿ, ಅಂದ್ರೆ ಒಂದು ಒಂದು ಪ್ಲಾನ್, ಅದು ಒಂದು ಟೆಕ್ನಿಕಲ್ ಭಗವಂತನ ಅನುಸಂಧಾನಕ್ಕೆ ಪೂರಕವಾದಂಥದ್ದು ಏನು ಏನು ಕೆಲಸಗಳನ್ನೇ ಮಾಡೋದು, ಅದು ಕೂಡ ಒಂದು ಯುಕ್ತಿ. ಅಂದ್ರೆ ಬರೀ ಧ್ಯಾನ ಮಾಡೋದು, ಧ್ಯಾನಿಗಳ ಸಂಘ ಮಾಡೋದು, ಸಹವಾಸ ಮಾಡೋದು, ಆ, ಆದಷ್ಟು ಈ ತರದ್ದು ಏನಿದೆ ಅದು ನಮ್ಮ ಮನಸ್ಸು ಜಾರದ ಹಾಗೆ, ಎಲ್ಲೂ ನಾವು ಇದು ಏನೋ ದಾರಿ ತಪ್ಪದ ಹಾಗೆ ನಮ್ಮನ್ನು ನಾವು ಒಂದು ಸನ್ಮಾರ್ಗದಲ್ಲಿ ಇಟ್ಕೊಳ್ಳಿಕ್ಕೆ ಇರುವಂತ ಹಾಗಾಗಿ ಯಾವ ಬುದ್ಧಿ ಯೋಗದಿಂದ, ಇದು ಬುದ್ಧಿ ಯೋಗ. ಹೀಗೆ ಯಾವ್ದು ಬೇಕು ಯಾವ್ದು ಬೇಡ, ಅಲ್ಲಿ ಹೋದ್ರೆ ಹಾಳಾಗ್ತೀನಪ್ಪ ಅಲ್ಲಿ ಹೋಗ್ಬಾರ್ದು ಅಂತ ಹೇಳಿ ಒಂದು ಬುದ್ಧಿಯನ್ನ ಉಪಯೋಗಿಸಿ ಬದುಕುವುದು ಕೂಡ ಏನಾಗ್ತದೆ, ಅದು ಬುದ್ಧಿ ಯೋಗ. ಹಾಗಾಗಿ ಯಾವ ಬುದ್ಧಿ ಯೋಗದಿಂದ ಭಗವಂತನನ್ನ ಸೇರುವುದು ಸಾಧ್ಯವೋ ಅಂತಹ ವಿಷಯ ಚಿಂತನೆ ಮಾಡುವುದೇ ಮನಸ್ಸು. ಹಾಗೆ ಯಾವಾಗ ಮನಸ್ಸು ಚಿಂತನೆ ಮಾಡ್ತದೆ, ಭಕ್ತಿಯಿಂದ ಚಿಂತನೆ ಮಾಡಬೇಕು, ಅವಾಗ ಏನಾಗ್ತದೆ, ಅದೇ ನಿಜವಾದ ಆ ಬುದ್ಧಿ ನಿಜವಾದ ಬುದ್ಧಿ ಆಗ್ತದೆ. ಅದರಿಂದ ಏನಾಗ್ತದೆ, ಜ್ಞಾನವನ್ನ ಜ್ಞಾನವನ್ನ ದೇವರು ಆ ಜ್ಞಾನವನ್ನ ಹರಿಸ್ತಾನೆ. ಹಾಗಾಗಿ ಭಗವಂತನಲ್ಲಿ ಶರಣಾಗಿ ಪ್ರೀತಿಯಿಂದ ಅವನನ್ನ ಸೇವಿಸಿದಾಗ ಭಗವಂತನನ್ನ ಸೇರುವ ಮಾರ್ಗ ಆ ದೇವರೇ ತೋರಿಸ್ತಾನೆ. ಇಲ್ಲಿ ದೇವರು 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 ಅಂತ ಹೇಳ್ತಾ ಇರೋದು ಯಾವ ದೇವರನ್ನ ಅಂತಂದ್ರೆ, ನಮ್ಮೊಳಗೆ ಇರುವ ಆ 9 ಭಾಗ ಸಬ್ ಕಾನ್ಶಿಯಸ್ ಮೈಂಡ್ ಅಂದಿಲ್ಲ, ಆ ಆ ಆ ಭಾಗ ಆ ದೇವರಿಗೆ, ಅಂದ್ರೆ ಎಲ್ಲೋ ದೇವರಿದ್ದಾನೆ ಅಂತ ಹುಡುಕೋದಲ್ಲ, ನಮ್ಮೊಳಗೆ ದೇವರಿದ್ದಾನೆ. ಆ ದೇವರನ್ನ ಆ ನಾವು ಆ ದೇವರಿಗೆ ಶರಣಾಗಿ, ಅದೇ ಆತ್ಮಾರಾಮ. ರಾಮ ನಮ್ಮೊಳಗೆ ಇದ್ದಾನೆ, ಆತ್ಮದಲ್ಲಿ ರಾಮ ಇದ್ದಾನೆ. ಅದನ್ನ ಹನುಮಂತ ಹುಡುಕಿದ, ನಾವು ಹೊರಗೆ ಹುಡುಕ್ತಾ ಇದ್ದೀವಿ, ಅಲ್ಲಿದ್ದಾನೇನೋ ಇಲ್ಲಿದ್ದಾನೇನೋ, ದೇವಸ್ಥಾನದಲ್ಲಿ ಹುಡುಕ್ತಾ ಇದ್ದೀವಿ, ಇನ್ನೂ ದೇವಸ್ಥಾನದಲ್ಲಿ ವಿಗ್ರಹದಲ್ಲಿ ರಾಮನ ಫೋಟೋದಲ್ಲಿ ರಾಮನ ಹುಡುಕ್ತಾ ಇದ್ದೀವಿ, ಒಳಗಡೆನೇ ಇರುವ ರಾಮನನ್ನ ಹುಡುಕೋದ್ರಲ್ಲಿ ವಿಫಲರಾಗಿದ್ದೇವೆ. ಪತ್ರಿಜಿಯವರೇನೋ ಲಾಸ್ಟ್ ಮೂಮೆಂಟ್ ಅಲ್ಲಿ ಬಹಳ ನರ್ವಸ್ ಆಗಿದ್ರು. ಆ ಮತ್ತೆ ಅವರು ಏನು ಮತ್ತೆ ಯಾಕೆ ಅವ್ರು ಹಾಸ್ಪಿಟ್ಲಿಗೆ ಹೋದ್ರು ಲಾಸ್ಟಿಗೆ, ಅವ್ರು ಯಾಕೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ರು, ಈ ತರ ಎಲ್ಲ ಪ್ರಶ್ನೆ ಮಾಡೋರಿದ್ದಾರೆ. ಅದು ಅವರ ಕರ್ಮ ಅಲ್ಲ. ಹೋಗಿ ಇನ್ನೊಬ್ಬರ ಕರ್ಮ ಏನಿದೆ ಬ್ಯಾಲೆನ್ಸ್ ಇರ್ತದೆ, ಅದನ್ನ ಅವರು ತಗೊಂಡಿರ್ತಾರೆ, ಅದನ್ನ ಅವರು ಕೊನೆಯ ಕ್ಷಣದಲ್ಲಿ ಕ್ಲಿಯರ್ ಮಾಡೋದು ಅನಿವಾರ್ಯ ಆಗಿರ್ತದೆ. ಹಾಗಾಗಿ ನಾವು ಎಲ್ಲವನ್ನ ನಮ್ಮ ಮಟ್ಟದಿಂದ ಯೋಚನೆ ಮಾಡಬಾರದು, ಸ್ವಲ್ಪ ವಿಶಾಲವಾಗಿ ಯೋಚನೆ ಮಾಡಿದರೆ, ಜ್ಞಾನದಿಂದ ಯೋಚನೆ ಮಾಡಿದರೆ ಸತ್ಯ ದರ್ಶನವಾಗ್ತದೆ. ಆಯ್ತಾ? ಹಾ, ವೆರಿ ಗುಡ್, ಥ್ಯಾಂಕ್ ಯು. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾವ ಪ್ರಕೃತೆ ಸ್ವಭಾವ ಕರೋಮಿ ಸಕಲಂ ವದಸ್ಮಿ ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮಾಸ್ಟರ್ಸ್ ಯಾರಿಗಾದರೂ ಏನಾದರೂ ಡೌಟ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಆಮೇಲೆ ಏಕಾದಶಿ, ಯಾಕೆಂದ್ರೆ ನನಗೆ ಇದು ಬಹಳ, ಇದನ್ನ ಸ್ವಲ್ಪ ಅಧ್ಯಯನ ಮಾಡಿದೆ. ಯಾಕೆಂದ್ರೆ ಆ ಈಗ ನಾವು ಕೆಲವೊಮ್ಮೆ ನಮಗೂ ಉಲ್ಟಾ ಹೊಡಿತದೆ. ನಾವು ಇಷ್ಟೆಲ್ಲ ಸಾಧನೆ ಮಾಡ್ತಾ ಇದ್ದೀವಿ, ಇಷ್ಟೆಲ್ಲ ಎನರ್ಜಿ ಕಡಿಮೆ ಎನರ್ಜಿ ಇರಲ್ಲ, ಆದ್ರೂ ಯಾಕೆ ಒಂದೊಂದು ಟೈಮ್ ಉಲ್ಟಾ ಹೊಡಿತದೆ. ಆಮೇಲೆ ನಾವು ಯಾಕೆ ಇನ್ನೊಬ್ಬರ ಕರ್ಮಕ್ಕೆ ಕೈ ಹಾಕ್ಲಿಕ್ಕೆ ಹೋಗ್ಬೇಕು, ಅದು ಆ ನಮ್ದು ನಾವು ನೋಡ್ಕೊಂಡು ಹೋದ್ರೆ ಸಾಕಲ್ವಾ. ಆಮೇಲೆ ಇವತ್ತು ಅದರ ಆ ವಿಚಾರದಲ್ಲಿ ಅಂದ್ರೆ ನಾವು ಯಾರನ್ನು ದೋಷಿಸೋದು ಬೇಡ. ಕೆಲವರು ಬಹಳ ನಾಜೂಕಿಂದ ಜಾಗರೂಕತೆಯಿಂದ ಒಂದು ಫೋನಲ್ಲೇ 2 ನಿಮಿಷ ಕರೆಕ್ಟಾಗಿ ಮಾತಾಡೋದು. ಅಂದ್ರೆ ಇವತ್ತು ನಾವು ಯಾರ್ಯಾರು ದೊಡ್ಡ ದೊಡ್ಡ ಮಾಸ್ಟರ್ಸ್ ಅಂತೀವಿ,
ಫೋನಿಗೂ ಸಿಗೋಲ್ಲ ಎಷ್ಟೋ ಜನ. ಆ, ಅಂದ್ರೆ ಅಷ್ಟು ಕೂಡ ಇನ್ನೊಬ್ಬರ ಫೋನಲ್ಲಿ ಮಾತನಾಡಿ ನೀವು ಸ್ವಲ್ಪ ಎಮೋಷನಲ್ ಆದ್ರೂ ಕೂಡ ಅವ್ರ ಕರ್ಮ ಬರ್ತದೆ. ಅರ್ಥ ಆಯ್ತಲ್ಲ? ಅದು ಅಷ್ಟು ಅವೇರ್ನೆಸ್ ಅಲ್ಲಿ ಇದ್ದು ಇನ್ನೂ ಒಂದು ಇಷ್ಟು ಕೂಡ ಹಚ್ಚಿಸಿಕೊಳ್ಳದ ಹಾಗೆ ಇವತ್ತು ಮಾಸ್ಟರ್ಸ್ ಅಷ್ಟು ನಾಜೂಕಾಗಿ ಜೋಪಾನವಾಗಿ ಹೋಗೋರಿದ್ದಾರೆ. ಅವರು ಕರೆಕ್ಟೋ ಅಥವಾ ನಾವು ಇವತ್ತು ಇದು ಮಾಡೋರು ಕರೆಕ್ಟೋ ಅನ್ನೋದು ಬಂದಾಗ ಅದ್ರ ಬಗ್ಗೆ ನಾವು ಇನ್ನೂ ಅಧ್ಯಯನ ಮಾಡಿದಾಗ ಅಲ್ಲಿ ಸಿಕ್ಕದೇನು ಅಂತಂದ್ರೆ ಈ ವಿಚಾರ ಅಂತಂದ್ರೆ ನಾವು ಆ, ಗುರುವಿನ ಸ್ಥಾನ ಯಾಕೆ ಶ್ರೇಷ್ಠವಾದದ್ದು ಅಂತಂದ್ರೆ ಅವರು ಒಬ್ಬರ ಕರ್ಮವನ್ನು ತಗೊಂಡು ಅದನ್ನ ಕರಗಿಸುವ ಆ ತಾಕತ್ತು ಅವರಿಗೆ ಇರ್ತದೆ. ಅನಿವಾರ್ಯ ಬಂದಾಗ ಅದನ್ನ ತಗೊಳ್ಬೇಕಾಗ್ತದೆ. ಅವಾಗ್ಲೇನೆ ಅವರು ಏನಂತೀವಿ, ಹ್ಮ್ ಬರೀ ತನ್ನದನ್ನ ತಾನು ನೋಡ್ಕೊಂಡು ಹೋಗೋದಲ್ಲ. ಕೆಲವರಿಗೆ ಅದನ್ನ ಸಹಿಸಿ ಅದನ್ನ ತಡ್ಕೊಳ್ಳೋ ಶಕ್ತಿ ಇರೋಲ್ಲ, ಅದನ್ನ ಕರಗಿಸೋ ಶಕ್ತಿ ಇರೋಲ್ಲ. ಅವಾಗ ಏನ್ ಮಾಡ್ಬೇಕು ನಾವು? ಅನಿವಾರ್ಯವಾದಾಗ ಅದನ್ನ ನಾವು ನಮಗೆ ಕರಗಿಸುವ ಶಕ್ತಿ ಇರ್ತದಲ್ಲ, ಆಗ ನಾವು ಅದನ್ನ ತಗೊಳ್ಬೇಕಾಗ್ತದೆ. ಹಾಗಾಗಿ ಆ ನಾವು ಕರ್ಮ ಬಂದ್ರೆ ಏನಾಗ್ತದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಆ ವಿಷಯದಲ್ಲಿ ಯೂನಿವರ್ಸ್ ನಮಗೆ ಹೆಲ್ಪ್ ಮಾಡ್ತದೆ. ಹ್ಮ್ ನಮ್ಮನ್ನ ಆ ಕಾರಣದಿಂದ ಅಧೋಗತಿಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಆಯ್ತಾ? ಆ ಹಂಗಾಗಿ ಆ ಅದ್ರ ಬಗ್ಗೆ ನಾವು ಇದ್ ಮಾಡಕ್ ಹೋಗ್ಬಾರ್ದು. ಬಟ್ ಆದಷ್ಟು ನಾವು ಎಮೋಷನಲಿ ಯಾರಿಗೂ ಕನೆಕ್ಟ್ ಆಗ್ಬಾರ್ದು. ಎಮೋಷನಲಿ ನಮ್ಮಿಂದ ಸಾಧ್ಯವಾದ್ರೆ ಓನ್ಲಿ ಸಿಂಪತಿ ಇರಬಾರ್ದು, ಓನ್ಲಿ ಎಂಪತಿ. ಅಂದ್ರೆ ನಾವು ಹೆಲ್ಪ್ ಮಾಡ್ಬೋದು ಅಷ್ಟೇ. ಸಹಾಯ ನಮ್ಮಿಂದ ಅವ್ರು ಬಯಸಿದ್ರೆ ನಮ್ಮಿಂದ ದೇವ್ರು ಎಷ್ಟು ಸಹಾಯ ಅವಕಾಶ ಕೊಡ್ತಾನೋ ಅಷ್ಟು ನಾವು ಆ ಸಹಾಯ ಮಾಡ್ಬೋದು. ಆದ್ರೆ ಎಂಪತಿ, ಒಂದೇ ಎಂಪತಿ, ಸಿಂಪತಿ ಬೇಡ. ಸಿಂಪತಿಯಿಂದ ಏನನ್ನು ಗಿಟ್ಟಿಸಿಕೊಳ್ಳಿಕ್ಕೆ ಆಗೋದಿಲ್ಲ ಅಲ್ವಾ? ಅಂದ್ರೆ ಅವ್ರ ಸಮಸ್ಯೆ ಏನು ಪರಿಹಾರ ಆಗಲಿಲ್ಲ, ಆ ಸಿಂಪತಿ ತಗೊಂಡು ಏನ್ ಮಾಡೋದು ಅಲ್ವಾ? ನಾವು ಏನೇ ಮಾಡಿದ್ರು ಅದು ಅವರಿಗೆ ಸಮಸ್ಯೆಗೆ ಒಂದು ಪರಿಹಾರ ಅನ್ನೋದು ಸಿಗೋ ಹಾಗೆ ಆಗ್ಬೇಕು. ಎರಡನೇದಾಗಿ ಧ್ಯಾನದ ಜೊತೆಗೆ ಉಪವಾಸಗಳನ್ನ ಅಳವಡಿಸಿಕೊಳ್ಳಿ. ನಾಳೆ ಏಕಾದಶಿ ಇದೆ, ನಿರ್ಜಲ ಉಪವಾಸ. ಈಗಾಗಲೇ ತುಂಬಾ ಜನ ಮಾಸ್ಟರ್ಸ್ ನಿರ್ಜಲ ಉಪವಾಸವನ್ನ ಮಾಡ್ತಾ ಇರುವವರಿದ್ದಾರೆ. ಆ, ನೀವು ಕೂಡ ಅದನ್ನ ಅಭ್ಯಾಸ ಮಾಡಿ. ಕೇವಲ ಅಧ್ಯಾತ್ಮ ಅಂತಲ್ಲ, ದೇಹದಲ್ಲೂ ಕೂಡ ಬಹಳ ದೊಡ್ಡ ಬದಲಾವಣೆಗಳು ಬರ್ತದೆ. ಮಾನಸಿಕವಾಗಿ ನಾವು ಬಹಳ ಸ್ಟ್ರಾಂಗ್ ಆಗ್ತೀವಿ. ಹ್ಮ್ ದೇಹದಲ್ಲಿ ಎಷ್ಟೋ ಕಾಯಿಲೆಗಳು ಕಡಿಮೆ ಆಗ್ತಾ ಬರ್ತವೆ. BP, ಶುಗರು ಇದೆಲ್ಲ ಬ್ಯಾಲೆನ್ಸ್ ಆಗ್ತಾ ಬರ್ತದೆ. ಯಾರು ಕರೆಕ್ಟ್ ಆಗಿ ಶ್ರದ್ಧೆಯಿಂದ ಏಕಾದಶಿ ವ್ರತವನ್ನ, ತಿಂಗಳಲ್ಲಿ ಬರುವ 2 ಏಕಾದಶಿ ವ್ರತವನ್ನ ತಪ್ಪದೆ ಆಚರಿಸಿಕೊಂಡು ಹೋಗ್ತಾರೆ, ಅವರಿಗೆ ಆರೋಗ್ಯ ಸಮಸ್ಯೆ ಅನ್ನೋದು ಆಲ್ಮೋಸ್ಟ್ ಕವರ್ ಆಗ್ತಾ ಬರ್ತದೆ. ಈವನ್ ದೊಡ್ಡ ದೊಡ್ಡ ಮಟ್ಟದ ಏನು ಆರೋಗ್ಯ ಸಮಸ್ಯೆಗಳು ಕೂಡ ನಿಯಂತ್ರಣಕ್ಕೆ ಬರ್ತದೆ. ಸಣ್ಣ ಪುಟ್ಟ BP ಅಂತೆ, ಶುಗರು, ಏನೇನೋ ಮಾಡ್ತೀವಿ ನಾವು ಹಾಳು ಮೂಳು. ಅದ್ರ ಬದಲು ಇದನ್ನ ಅಳವಡಿಸ್ಕೊಳ್ಳಿ ಅಲ್ವಾ? ಡಯಟ್ ಪ್ಲಾನ್ ಅಂತ ಮಾಡ್ತೀವಿ, ಅದನ್ನ ಮಾಡ್ತೀವಿ, ಅದನ್ನ ತಿಂದ್ರೆ ಹಂಗಾಗ್ತದೆ, ಇದನ್ನ ತಿಂದ್ರೆ ಹಿಂಗಾಗ್ತದೆ ಅಂತೇಳಿ ದುಡ್ಡು ಕೊಟ್ಟು ಅದಕ್ಕೆ ಕೋರ್ಸ್ ತಗೊಂಡೆಲ್ಲ ಮಾಡ್ತೀವಿ. ಹ್ಮ್ ಇದಕ್ಕೆ ಏನ್ ಕಳ್ಕೊಳ್ಳೋದು ಏನಿಲ್ಲ. ಯಾರ ಪುರೋಹಿತರು ಬೇರೆ ಇಲ್ಲ, ಭಟ್ರು ಬೇಡಿಲ್ಲ, ಮಂತ್ರ ಬೇಕಿಲ್ಲ. ಆ, ಆ, ಮಾಡಿ ಅದು ಒಳ್ಳೇದು. ದೇಹಕ್ಕೆ ಬಹಳ ದೇಹಕ್ಕೆ, ಆತ್ಮಕ್ಕೆ, ಮನಸ್ಸಿಗೆ ಎಲ್ಲದಕ್ಕೂ ಒಳ್ಳೆಯ ಶಾಂತಿ ಜೊತೆಗೆ ವಿಶೇಷವಾಗಿ ನಮ್ಮಲ್ಲಿ ಏನೋ ಒಂದು ಶಕ್ತಿಯನ್ನು ಜಾಗೃತಗೊಳಿಸ್ತದೆ. ಹ್ಮ್ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಾವೇ. ಅದೇ 7-8 ವರ್ಷದಿಂದ ಆ, ಇನ್ನು 8 ವರ್ಷ ಕಂಪ್ಲೀಟ್ ಆಗಿಲ್ಲ, ಒಂದು ಏಕಾದಶಿಯನ್ನು ನಾವು ಮಿಸ್ ಮಾಡಿಲ್ಲ. ದೇವರು ಮಾಡಿಸ್ತಾನೆ ಇದ್ದಾನೆ, ಕೊನೆಯವರೆಗೂ ಮಾಡ್ತೀವಿ ಲೈಫ್ ಲಾಂಗ್. ಅದು ನಮ್ಮನ್ನ ಅಷ್ಟು ಗಟ್ಟಿ ಮಾಡ್ತದೆ, ಮಾನಸಿಕವಾಗಿ, ದೈಹಿಕವಾಗಿ. ಆ ಒಂದು ತಪೋಶಕ್ತಿ, ಅದು ಕೂಡ ಒಂದು ದೊಡ್ಡ ತಪೋಶಕ್ತಿ. ಉಪವಾಸದಿಂದಲೇ ಸಾಧನೆ ಮಾಡಿದವರಿದ್ದಾರೆ, ಮೌನದಿಂದ ಸಾಧನೆ ಮಾಡಿದವರಿದ್ದಾರೆ. ರಮಣ ಮಹರ್ಷಿಗಳು 12 ವರ್ಷ ಬರೀ ಮೌನವಾಗಿದ್ದು ಅವ್ರದ್ದು ಕುಂಡಲಿನಿ ಜಾಗೃತಿಯಾಗಿ. ಬರೀ ಅಂದ್ರೆ ಹಾಗೆ ಬರೀ ಧ್ಯಾನ ಮಾಡಿ ಶ್ವಾಸದ ಮೇಲೆ ಗಮನ ಇಟ್ಟು ಹಠಯೋಗ ಮಾಡಿ, ಹೀಗೆ ಒಂದೊಂದು ಮಾರ್ಗದಲ್ಲಿ ಭಕ್ತಿ ಮಾರ್ಗ ಪ್ರತಿಯೊಂದರಲ್ಲೂ ಇದೆ, ಅವಕಾಶ ಇದೆ. ಬಹಳ ಸುಲಭ, ಈಸಿ ಅಂತಂದ್ರೆ ಶ್ವಾಸದ ಮೇಲೆ ಗಮನ, ಧ್ಯಾನ. ಆಯ್ತಾ? ಆ ಆ ಆ ಮೂಲಕ ಅದಕ್ಕೆ ಆ ಎಲ್ಲರೂ ಇವತ್ತು ಈಗಾಗಲೇ ಅದನ್ನ ಅದೇ ದಶಮಿ ದಿವಸ ಒಂದು ಹೊತ್ತು ಮಧ್ಯಾಹ್ನ ಮಾತ್ರ ಊಟ ಮಾಡಬೇಕು. ಏಕಾದಶಿ ದಿವಸ ಬೆಳಗ್ಗೆ ಒಂದು ನಿರ್ಜಲ, ನೀರನ್ನು ಕುಡಿಬಾರ್ದು. ನೀರನ್ನು ಕುಡಿಯದೆ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಹಾಗೆ ಇರ್ಬೇಕು. ರಾತ್ರಿ ಮತ್ತೆ ಮತ್ತೆ ಊಟ ಮಾಡೋದಿಲ್ಲ. ತಿರುಗಿ 3ನೇ ದಿವಸ ದ್ವಾದಶಿ ಇರ್ತದಲ್ಲ, ಅಂದ್ರೆ ನಾಳೆ ಭಾನುವಾರ, ಸೋಮವಾರ ಬೆಳಿಗ್ಗೆ ಆದಷ್ಟು ಬೇಗ 7 ಗಂಟೆ ಒಳಗೇನೆ ನಾವು ಆ ಎಲ್ಲ ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಿ ಅಡಿಗೆ ಏನಾದ್ರು ಮಾಡಿ ಅದನ್ನ ದೇವರಿಗೆ ನೈವೇದ್ಯ ಮಾಡಿ, ಆಯ್ತಾ,
ನಮ್ಮೊಳಗಿರುವ ದೇವರಿಗೆ ಸ್ವಾಹ ಮಾಡೋದು. ಭರ್ಜರಿ ಊಟ ಮಾಡೋದು. ಊಟ ಆದ್ಮೇಲೆ ಮತ್ತೆ ಮಧ್ಯಾಹ್ನ ರಾತ್ರಿ ಏನೇ ಆಹಾರ ಇಲ್ಲ. ಸಾಧ್ಯವಾದ್ರೆ ರಾತ್ರಿ ತುಂಬಾ ಕಷ್ಟ ಆಗ್ತದೆ ಸ್ವಲ್ಪ. ಆ 6 ಗಂಟೆ 7 ಗಂಟೆ ಆದ್ಮೇಲೆ 3ನೇ ದಿವಸ ಅವಾಗ ನಿಮ್ಗೆ ಏನಾದ್ರು ಬಹಳ ಕಷ್ಟ ಆಗ್ತದೆ ಅಶಕ್ತರು ಅಂದ್ರೆ ಹಣ್ಣು ಗಿಣ್ಣು ತಗೊಳ್ಬೋದು. ಇದು ಸಾಧ್ಯ ಇಲ್ಲ ಅಂತ ಯಾರು ಹೇಳಬಾರ್ದು. ನೀವು ಮಾನಸಿಕವಾಗಿ ತಯಾರಿ ಆಗಿಲ್ಲ ಅಂತ ಅರ್ಥ. ನಿಮ್ಗೆ ಇವತ್ತು ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ ನೀವು ಮೆಂಟಲಿ ಪ್ರಿಪೇರ್ ಆಗಿಲ್ಲ. ಅಂದ್ರೆ ನಿಮ್ಗೆ ಆಸಕ್ತಿ ಬಂದಿಲ್ಲ ಅದ್ರ ಮೇಲೆ ಅಂತ ಅರ್ಥ. ಅಷ್ಟ್ ಬಿಟ್ರೆ ಎಲ್ಲರ ದೇಹವು ಸ್ಪಂದಿಸ್ತದೆ. ನೋಡೇ ಬಿಡೋಣ ಆಗಿದ್ದಾಗೆ ಅಂತ ಕೂತ್ಕೊಂಡ್ರೆ ದಶಮಿ ದಿವಸವೂ ಆಗ್ತದೆ, ಏಕಾದಶಿ ದಿನವೂ ಆಗ್ತದೆ. ಬಹಳ ಕಷ್ಟ ಆಗ್ತದೆ ನಮಗೆ ಅಂತಂದ್ರೆ ನೀರು. ಇದು ಏಕಾದಶಿ ದಿವಸ ನೀರು ಕುಡಿಯೋದಾದ್ರೂ ಕೂಡ ಎಷ್ಟೋ 1 ಟೈಮ್ 2 ಟೈಮ್ ಅದ್ ಬಿಟ್ಟು ಪಕ್ಕದ ಇಟ್ಕೊಂಡು ಹಂಗೆ ಎತ್ತದೆ ಹಾಗಾಗ್ಬಾರ್ದು. ತುಂಬಾ ಕಷ್ಟ ಆಗ್ತಾ ಇದೆ ಅಂದ್ರೆ ಒಂದ್ಸರಿನೇ ಯಾವಾಗ 2 ಸರಿ. ಅದು ದಾಹ ತೀರ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು. ನಿರ್ಜಲ ಉಪವಾಸ ಮಾಡ ಅದರಲ್ಲಿ ಭಾರಿ ಪವರ್ ಇರ್ತದೆ. ಓಕೆ, ಥ್ಯಾಂಕ್ ಯು ಮಾಸ್ಟರ್. ಉಮೇಶ್ ಮಾಸ್ಟರ್ ಮಾತಾಡಿ. ಎಲ್ಲ ಆತ್ಮ ಬಂಧುಗಳಿಗೆ ಕುರುಕೇಶಿ ಮಾಸ್ಟರ್ಗೆ ನಮಸ್ಕಾರ ಸರ್. ಅದ್ಭುತವಾದ ಇವತ್ತು ಕಷ್ಟ ಕೊಟ್ರಿ ನಿಜವಾಗಿ. ದಾನ ಅಂದ್ರೆ ಏನು, ನಾವು ಕರ್ಮ ಕಳಿಬೇಕಾದ್ರೆ ಯಾವ ತರ ಮಾಡ್ಬೇಕು, ಪ್ರತಿಯೊಂದು ಚೆನ್ನಾಗಿತ್ತು ಸರ್. ಇವತ್ತು ನಮ್ಮ ರಮಣ ಮಹರ್ಷಿದ್ ಹೇಳಿದ್ರಿ, ಅವ್ರು ಏನೇ ಒಂದು ಆದ್ರೂ ನೋಡಿ ಯಾವುದೇ ನೋವಾದ ನೋಡಿಲ್ಲ. ನನ್ನ ಆತ್ಮಕ್ಕೆ ತಾನೇ ನಾವು ಅದಕ್ಕೆ ನಮ್ಮ ಆತ್ಮಕ್ಕೆ ಬಾಧೆ, ದೇಹಕ್ಕೆ ಏನಿಲ್ವಲ್ಲ ಅಂತ ಬಿಟ್ಟು ಇದ್ ಮಾಡ್ದು. ತುಂಬಾನೇ ಚೆನ್ನಾಗಿದೆ ಅವ್ರದೆಲ್ಲ. ಇವತ್ತು ಕ್ಲಾಸನ್ನು ತುಂಬಾನೇ ಅದ್ಭುತವಾಗಿ ಕೊಟ್ರಿ. ಯಾಕಂದ್ರೆ ಇವತ್ತು ನಾನು ಒಂದು ಇದು ನ್ಯೂಸ್ ಹೇಳ್ಬೇಕು ಏನಂತಂದ್ರೆ, ನಾಳೆ ನೋಡಿ 25 ತಾರೀಕೆಲ್ಲ ವೆಜಿಟೇರಿಯನ್ ರ್ಯಾಲಿನ ಎಲ್ಲ ಮಾಡಿದ್ರಿ. ನಾಳೆ ದಿನ ನಾವ್ ಅಲ್ಲಿ ಇಟ್ಕೊಂಡಿದ್ವಿ. ಪ್ರತಿಯೊಬ್ಬ ಮಾಸ್ಟರ್ ನೋಡಿ ಯಾರು ರ್ಯಾಲಿ ಮಾಡಿದ್ರಿ ಪ್ರತಿಯೊಬ್ಬರು ಬನ್ನಿ ಅಂತ ಹೇಳ್ತೀನಿ. ನಾಳೆ ಬೆಳಗ್ಗೆ 8 ಗಂಟೆಗೆ ಶುರು ಆಗತ್ತೆ. 9 ಗಂಟೆಯಿಂದ 12 ಗಂಟೆವರೆಗೂ ಧ್ಯಾನ ಇದೆ, ಅದ್ಭುತವಾದ ಧ್ಯಾನ ಇದೆ. ಆಯ್ತಾ? ಎಲ್ಲಾರು ನೋಡಿ, ಎಲ್ಲಾರ್ಗು ಒಂದು ಮಾಸ್ಟರ್ ಸರ್ ಹಾಕಿದ್ರಲ್ವ ಸರ್ ಅದನ್ನ ಇದ್ರಲ್ಲಿ? ಸುರೇಂದ್ರ ಮಾಸ್ಟರ್ ಅವರು. ಸುರೇಂದ್ರ ಮಾಸ್ಟರ್ ನಮ್ಮ ಏರಿಯಾದಲ್ಲಿ ಅದನ್ನು ನಾವ್ ಅಲ್ಲೇ ಇರೋದು. ಪ್ರತಿಯೊಬ್ಬ ಮಾಸ್ಟರ್ಗಳು ಬನ್ನಿ ಅಂತ ಹೇಳ್ತೀನಿ. ದಯವಿಟ್ಟು ಎಲ್ಲಾರು ಬನ್ನಿ ನಾಳೆ. ಯಾಕಂದ್ರೆ ಯಾರು ಬೆಂಗಳೂರಲ್ಲಿ ನೋಡ್ತಾ ಇದ್ದೀರೋ, ಶಿವಮೊಗ್ಗದ ನೀವು ಬನ್ನಿ ಸರ್. ಶಿವಮೊಗ್ಗ ನೀವು ರ್ಯಾಲಿ ಆಗಿದ್ರಿ, ನೀವು ಬನ್ನಿ, ಚೆನ್ನಾಗಿರುತ್ತೆ. ಅದ್ಭುತ. ಎಲ್ಲಾರ್ಗು ಸನ್ಮಾನ ಇದೆ. ಅದಕ್ಕೋಸ್ಕರ ಯಾರ್ಯಾರು ಮಾಡಿದ್ರು ಎಲ್ಲಾರ್ಗು ಸನ್ಮಾನ ಇದೆ. ಮಾಸ್ಟರ್ ಪ್ರತಿಯೊಬ್ರು ಎಲ್ಲಾರು ಬನ್ನಿ ಅಂತ ಹೇಳ್ತೀನಿ, ಮಿಸ್ ಮಾಡಬೇಡಿ. ನೀವ್ ಬರ್ಲಿಲ್ಲ ಅಂದ್ರೆ ಅಲ್ಲಿ ಯಾರೇ ಹೇಳಿ, ಆ ಬೆಂಗಳೂರಲ್ಲಿ ಯಾರೋ ಇದ್ರು ಅವ್ರಿಗೆ ಹೇಳಿ, ಅಕ್ಕಪಕ್ಕದವ್ರಿಗೆ ಹೇಳಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಸರ್. ಥ್ಯಾಂಕ್ ಯು, ಧನ್ಯವಾದಗಳು ಮಾತಾಡ್ಕೊಡೋದಕ್ಕೆ ಎಲ್ಲರಿಗೂ. ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ ಸರ್. ಎಲ್ಲ ಬನ್ನಿ ಎಲ್ಲ. ಸರ್ ಹೇಳಿ. 108 ರ್ಯಾಲಿಗಳನ್ನ ರಾಜ್ಯಾದ್ಯಂತ ಅವ್ರಿಗೆ ಆ ನಿಮಿತ್ತವಾಗಿ ಸುರೇಂದ್ರ ಮಾಸ್ಟರ್ ಅವರು ಅಂದ್ರೆ ವಿಶ್ವ ಚೈತನ್ಯನ ಯಾವ್ದದು ಕಾಂಟಿಮೆಂಟ್ ಸರ್ ಅವರೇ. ಅಲ್ಲ, ವಿಶ್ವ ಚೈತನ್ಯ ಅಲ್ಲ, ವಿಶ್ವಾಮಿತ್ರ ಫೌಂಡೇಶನ್. ವಿಶ್ವಾಮಿತ್ರ ವಿಶ್ವಾಮಿತ್ರ ಲೈಟ್ ಫೌಂಡೇಶನ್ ಅವರು ಆ 108 ರ್ಯಾಲಿಯ ಪ್ರಯುಕ್ತ ನಾಳೆ ಕಾರ್ಯಕ್ರಮ ಇದೆ. ಅದನ್ನ ನಾವು ಹಾಕಿದ್ವಿ ಗ್ರೂಪಲ್ಲೂ. ಯಾರಿಗೆ ಅಲ್ಲಿ ಬೆಂಗಳೂರು ಸುತ್ತಮುತ್ತ ಇದ್ದೀರಿ ಹೋಗಿ ಅಟೆಂಡ್ ಮಾಡಿ, ಧ್ಯಾನ ಇರ್ತದೆ. ಎಲ್ಲ ಬಹಳ ಮಾಸ್ಟರ್ಸ್ ಎಲ್ಲ ಬರ್ತಾರೆ. ಆಂಧ್ರ ತಮಿಳ್ನಾಡು ಅವರು ಬರ್ತಾ ಇದಾರೆ ಸರ್. ಎಲ್ಲೆಲ್ಲಿ ಹೇಳಿದ್ರು 3 ಕಡೆಯಿಂದನೂ ಬರ್ತಾ ಇದಾರೆ ಎಲ್ಲಾರು. ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲಾರು ಬಂದು ಸಹಕರಿಸಿ ಎಲ್ಲ ಒಂದು ಇದಾಗ್ಲಿ ಅಂತ ಹೇಳ್ತೀವಿ ಸರ್. ನೀವು ಬನ್ನಿ ಸರ್. ಏನ್ ಬೆಳಗ್ಗೆ ಬಿಟ್ರೆ ಬರ್ಬೋದು, ಬನ್ನಿ ಸರ್. ನಾಳೆ ನಾಳೆ ಪ್ರಥಮ ಏಕಾದಶಿ. ದೊಡ್ಡ ಏಕಾದಶಿ ನಾಳೆನೆ ಇರೋ. ಪ್ರಥಮ ಏಕಾದಶಿ ಅಲ್ವಾ ಸರ್ ನಾಳೆ? ಅದೊಂದು ಇಂಪಾರ್ಟೆಂಟು. ನಾಳೆ ಏಕಾದಶಿ ಇರೋದ್ರಿಂದ ಎಲ್ಲಾರು ನೀವ್ ಯಾರು ಮಾಡಿ ನಾಳೆ ಏಕಾದಶಿ ಮಾಡಿ, ತುಂಬಾ ಒಳ್ಳೇದು. ನಾಳೆ ನಿಮ್ಮ ಜೀವನದಲ್ಲಿ ಏನ್ ಅನ್ಕೊಳ್ಳೋ ಪ್ರತಿಯೊಂದು ಆಗುತ್ತೆ ನಿಜವಾಗಿ. ನೀವೇನ್ ನಾಳೆ ಒಂದೇನೋ ಒಂದು ಏಕಾದಶಿ ಮಾಡಿ ವರ್ಷ ಪೂರ್ತಿ ನೀವ್ ಹೇಗಿರ್ತೀವಿ ನೋಡಿ, ರ್ಯಾಪಿಂಗ್ ಬುದ್ಧ ಯಾವ ತರ ನಾವ್ ಹೇಳ್ತೀವಿ, ನಗ್ನಗ್ತಾ ಇರ್ತೀವಿ. ಆ ತರ ಅದ್ಭುತವಾದ ನಮ್ಮ ಕಾಣಿರ್ತಕ್ಕಂಥ ಕರ್ಮ ಎಲ್ಲ ಕಳೆಯುತ್ತೆ ನಿಜವಾಗಿ. ಪಶ್ಚಾತ್ತಾಪ, ಪರಿವರ್ತನೆ, ಪ್ರಾಯಶ್ಚಿತ್ತ 3 ಆಯ್ತಾ? ಎಲ್ಲಾರು ಬನ್ನಿ. ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಎಲ್ಲಾರ್ಗು. ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ. ಥ್ಯಾಂಕ್ ಯು ಮಾಸ್ಟರ್. ಹರಿಪ್ರಿಯ ಮಾಸ್ಟರ್ ಮಾತಾಡಿ. ಸರ್ ನಮಸ್ತೆ ಸರ್. ಈಗ ದ್ವಾದಶಿ ದಿನ ಏಕಾದಶಿ ಫುಲ್ ನಿರ್ಜಲ ಉಪವಾಸ ಇರ್ತೀವಿ. ದ್ವಾದಶಿ ದಿನ ಮಾರ್ನಿಂಗ್ 7 o'clock ಒಳಗೆ ಊಟ ಮಾಡ್ತೀವಲ್ವಾ? ಊಟ ಮಾಡ್ಬೇಕಂದ್ರೆ 1/2 hour ಬಿಫೋರ್ ಇಲ್ಲ 1/2 hour ಆದ್ಮೇಲೆ ನೀರು ಕುಡಿಬೇಕಾಗುತ್ತಲ್ವಾ ಸರ್ ಆಕ್ಚುಲಿ? ಸೊ ಆ ಟೈಮಲ್ಲಿ 1 hour ಗ್ಯಾಪ್ ಬಿಟ್ಟು ವಾಟರ್ ಕುಡಿಬೋದಾ ಸರ್? ಅಂದ್ರೆ ನೀವ್ ಹೇಳಿದ್ ನಂಗೆ ಅರ್ಥ ಆಗ್ಲಿಲ್ಲ, ಆದ್ರೆ ನಾ ಹೇಳ್ತೀನಿ ಕೇಳಿ. ಈಗ ಇವತ್ತು ದಶಮಿ ದಿವಸ ಇದೆಯಲ್ವಾ, ಮಧ್ಯಾಹ್ನ ಊಟ ಮಾಡಿದ್ರೆ ಇವತ್ತು ರಾತ್ರಿವರೆಗೂ ನೀರು, ಇವಾಗ ಈ ಪ್ರೆಸೆಂಟ್ ವರೆಗೂ ನೀರು ಕುಡಿಬೋದು. ಅಂದ್ರೆ ನಾವು 10 ಗಂಟೆ 11 ಗಂಟೆವರೆಗೂ ನೀರು ಚೆನ್ನಾಗಿ ನೀರು ಕುಡಿಬೋದು. ರಾತ್ರಿ ಇನ್ನೇನು ಶುರು ಆಗ್ತದೆ ಸಮಯ ಅನ್ನುವಾಗ ಸ್ಟಾಪ್ ಮಾಡ್ಬೇಕು. ಒಂದು 10-11 ಗಂಟೆ ಕುಡಿಬೋದು ಅಲ್ವಾ? ಆಮೇಲೆ
ಸ್ಟಾಪ್ ಮಾಡ್ಬೇಕು ನೀರನ್ನು ಸ್ಟಾಪ್ ಮಾಡಿದಾಗ ಅದು ನಾಳೆಯಿಂದ ಏಕಾದಶಿಗೆ ಕನ್ಸಿಡರ್ ಆಗ್ತದೆ. ಏಕಾದಶಿ ದಿವಸ ನಾಳೆ ಹಗಲು ಪೂರ್ತಿ ಮತ್ತೆ ನಾಳೆ ರಾತ್ರಿ ಪೂರ್ತಿ ಇಲ್ಲ, ನೀರು ಕುಡಿಯೋಂಗಿಲ್ಲ. ಇಲ್ಲಿ ಹ್ಮ್ ನಾಡಿದ್ದು ಬೆಳಗ್ಗೆ 7 ಗಂಟೆಗೆ ನಾವು ಆಹಾರ ಅಂತ ಏನು ದೇವರಿಗೆಲ್ಲ ನೈವೇದ್ಯ ಮಾಡುವವರೆಗೂ ನೀರು ಇಲ್ಲ. ಹ್ಮ್ ಅವಾಗ ಊಟ ಮಾಡ್ತೀವಲ್ಲ, ಅವಾಗ ಮೊದಲು ಫಸ್ಟ್ ಊಟನೇ ಅಲ್ಲ, ದೇವರಿಗೆ ತೀರ್ಥ ಎಲ್ಲ ತಗೊಂಡು ಹ್ಮ್ ಊಟ ಮಾಡಿ ಅದರಲ್ಲಿ ನೀರು ಕುಡಿಯೋದು. ಅಲ್ಲಿಂದ ನೀರು ಕುಡಿಬಹುದು, ಆದ್ರೆ ಫುಡ್ ಇಲ್ಲ. ಓಕೆ ಸರ್. ದ್ವಾದಶಿ ದಿವಸ ನಾನು ನೀರು ಕುಡ್ದಿಲ್ಲ ಅದಕ್ಕೆ ಸರ್. ದ್ವಾದಶಿ ದಿವಸ ಊಟ ಆದ್ಮೇಲೆ ನೀರು ಕಂಟಿನ್ಯೂ ಮಾಡಬಹುದು. ಅರ್ಥ ಆಯ್ತಲ್ಲ? ಇವತ್ತು ಕುಡ್ದಿಲ್ಲ ಸರ್, ಆಫ್ಟರ್ನೂನ್ ಲಾಸ್ಟ್ ಮಾಡಿದೆ. ನಿರ್ಜಲ ಅನ್ನೋದು ಏಕಾದಶಿಗೆ ದಿವಸ ಮಾತ್ರ ಕನ್ಸಿಡರ್ ಆಗ್ತದೆ. ಹಾ ಓಕೆ ಸರ್. ಆಮೇಲೆ ನೀವು ದ್ವಾದಶಿ ದಿವಸ ಯಥಾಸ್ಥಿತಿಯಲ್ಲಿ ನೀರನ್ನ ಕೊಡುವುದು ಹ್ಮ್ ಕಂಟಿನ್ಯೂ ಮಾಡಬಹುದು. ಓಕೆ ಸರ್. ಥ್ಯಾಂಕ್ ಯು ಸರ್. ಓಕೆ ಮಹೇಶ್. ಮಾಡಿ, ಎಲ್ಲ ತುಂಬಾ ಜನ ಮಾಸ್ಟರ್ಸ್ ಮಾಡ್ತಾ ಇದ್ದಾರೆ. ಬರೀ ಒಂದು ಏಕಾದಶಿಗೆ ಅಲ್ಲ, ಕೆಲವರು ಬರೀ ವೈಕುಂಠ ಏಕಾದಶಿ ಅಂತ ಮಾಡ್ತಾರೆ. ಅವತ್ತೊಂದಿನ ಮಾಡಿದ್ರೆ ಸಾಕಂತ ವೈಕುಂಠಕ್ಕೆ, ಅವತ್ತೊಂದಿನ ಮಾಡಿದ್ರೆ ಸಾಕು ವೈಕುಂಠಕ್ಕೆ ಅನ್ನೋದು ಅದರ ಅರ್ಥ ಅಲ್ಲ. ನೀವು ಏಕಾದಶಿನ ಅಳವಡಿಸಿಕೊಳ್ಳಿ, ಅದು ನಿಮ್ಮನ್ನು ವೈಕುಂಠದವರೆಗೆ ಕರ್ಕೊಂಡು ಹೋಗ್ತದೆ ಅನ್ನೋದರ ಸಂಕೇತವಾಗಿ ಅದು ವೈಕುಂಠ ಏಕಾದಶಿ ಅವರದ್ದು. ಅದಕ್ಕೆ ದ್ವಾರನೆಲ್ಲ ಮಾಡಿರ್ತಾರೆ. ಅಂದ್ರೆ ಆ ಒಂದು ಮ್ಯಾನಿಫೆಸ್ಟೇಷನ್ ಬರ್ಬೇಕು ನಮಗೆ ಅನ್ನೋದು ಅದರ ಉದ್ದೇಶ ಅಷ್ಟೇ. ಬರೀ ಕೃಷ್ಣ ಮಂತ್ರ ಜಪ ಮಾಡಿದ್ರೆ ಸಾಕು, ಕೃಷ್ಣ ಅಂದ್ರೆ ಸಾಕು, ನಿಮ್ಮನ್ನ ಆ ಒಂದೇ ನಾಮ ನಿಮ್ಮನ್ನ ದೇವರ ಹತ್ರವರೆಗೂ ಕರ್ಕೊಂಡು ಹೋಗ್ತದೆ. ಏನಾದ್ರ ಅರ್ಥ? ಹಂಗಾರೆ ಕೃಷ್ಣ ಅಂದೆ ಹೋಗ್ಲೇ ಇಲ್ಲ, ಹಂಗಾದ್ರೆ ಏನಾದ್ರು ಶಕ್ತಿ ಇಲ್ವಾ ಅಂತ. ಅದರ ಅರ್ಥ ನಾವು ಅದನ್ನೇ ಸಂಪೂರ್ಣವಾಗಿ ಅದರಲ್ಲಿ ಏನೇನು ಕೋಟಿ 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 ಜಪ ಮಾಡಿ 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 ಅಂದ್ರೆ ಆ ಒಂದು ಎನರ್ಜಿ ವೈಬ್ರೇಷನ್ ಅನ್ನು ತಗೊಂಡು, ಬರೀ ಯಾರು ವಾಲ್ಮೀಕಿಗಳಿಗೆ ನಾರದರು ಒಂದೇ ಹೇಳಿದ್ ಏನು, ಮರ 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 ಮರ. ಆ ಮರ ಅದಕ್ಕೇನು ಅರ್ಥ ಎಲ್ಲ ಬಿಡೋದಿಲ್ಲ, ಒಂದು ಮರ ಅನ್ನೋದು ಅದೇನು ಯಾರೋ ಬೀಜ ಮಂತ್ರ ಅಲ್ಲ, ಏನಲ್ಲ. ಆದ್ರೆ ಅದನ್ನೇ ಪಠನೆ ಮಾಡ್ತಾ 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 ರಾಮ ರಾಮ ರಾಮ. ಕೋಣ ಕೋಣ ಅನ್ನೋದು ಇದು ಬರೀ ಇವರಿಗೆ ಕೊಟ್ಟಂತದ್ದು, ಏನು ಬರೀ ಕೋಣ ಅಂತದ್ದು. ಕೋಣ ಅನ್ನೋದು ಒಂದು ಮಂತ್ರ. ಆ ಕೋಣ ಅನ್ನೋ ಮಂತ್ರವನ್ನು ಜಪ ಮಾಡ್ತಾ 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 ಮಹಾಯೋಗಿ ಆದಂತವರು ಇದ್ದಾರೆ. ಹಂಗಾಗಿ ಶ್ರದ್ಧೆ ಇರಬೇಕು, ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇರಬೇಕು. ಅತಿ ಬುದ್ಧಿವಂತಿಕೆ ತೋರಿಸಿದ್ರೆ ಯಾವುದೂ ನಮ್ಮನ್ನು ಉದ್ಧಾರ ಮಾಡಿಲ್ಲ. ಅರ್ಥ ಆಯ್ತಲ್ಲ? ಹಾಗೆ. ಥ್ಯಾಂಕ್ ಯು ಮಾಸ್ಟರ್ಸ್. ಎಲ್ಲ ವಾಟರ್ ರೆಡಿ ಮಾಡ್ಕೊಳ್ಳಿ, ನಾವು ಸಂಕಲ್ಪ ಮಾಡಿ ಧ್ಯಾನ ಶುರು ಮಾಡೋಣ.